ಓಂ ಶಾಂತಿ. ವಿಶೇಷವಾಗಿ ಕುಮಾರ ಭಟ್ಟಿ ನಡೀತಾ ಇದೆ. ಎಲ್ಲರೂ ಆರೋಗ್ಯವಾಗಿದ್ದೀರಲ್ಲ? ಹೆಲ್ತ್ ಎಲ್ಲರದ್ದು ಚೆನ್ನಾಗಿದೆ ಅಲ್ಲ? ಗುಡ್. ಬಾಬುವರು ನಮ್ಮನ್ನೆಲ್ಲ ಸುರಕ್ಷಿತವಾಗಿಟ್ಟಿದ್ದಾರೆ. ಅದಕ್ಕೆ ಬಾಬುವರಿಗೆ ನಾವು ಪದೇ ಪದೇ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಕುಮಾರರ ಜೀವನ ಎಷ್ಟು ಮಹತ್ವಪೂರ್ಣವಾಗಿರುವಂಥ ಜೀವನ. ಹೊರಗಡೆ ಕುಮಾರರು ಹೇಗಿರ್ತಾರೆ, ನಾವು ಹೇಗಿದ್ದೀವಿ, ಬಾಬು ನಮಗೆಂಥ ಜೀವನ ಕೊಟ್ಟಿದ್ದಾರೆ. ಆದರೆ ಈ ಜೀವನವನ್ನು ನಾವು ಹೇಗೆ ಎಷ್ಟು ಸಫಲ ಮಾಡ್ಕೊಳ್ತಾ ಇದ್ದೀವಿ, ಇದನ್ನು ಎಷ್ಟು ಬೆಸ್ಟ್ ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ, ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಚೆಕ್ ಮಾಡ್ಕೋಬೇಕಷ್ಟೆ. ಬ್ರಹ್ಮಕುಮಾರರಂತೂ ಆಗಿದ್ದೀವಿ. ಆದರೆ ಈಗ ಬಾಬುರು ಹೇಳ್ತಾರೆ ತಪಸ್ವಿ ಕುಮಾರರಾಗಬೇಕು ಅಂತೇಳಿ. ತಪಸ್ವಿ ಕುಮಾರ್, ಬ್ರಹ್ಮಕುಮಾರರು ಬಹಳ ಸುಲಭ ಆಗ್ಬಿಡೋದು. ಆದರೆ ನಮ್ಮ ಜೀವನ ತಪಸ್ವಿ ಕುಮಾರ ಜೀವನ ಆಗಬೇಕಲ್ಲ. ಅದಕ್ಕೆ ನಮಗೆ ಬಹಳ ಈ ಜೀವನದ ಬಗ್ಗೆ ಬಹಳ ನಮಗೆ ಹೆಮ್ಮೆ ಇರಬೇಕು, ನಶೆ ಇರಬೇಕು. ಒಳಗಡೆಗೆ ಈ ಜೀವನದ ಬಗ್ಗೆ ಎಷ್ಟು ಖುಷಿ ನಶೆ ಇರ್ತದೆ, ಅಷ್ಟು ನಮ್ಮ ಪುರುಷಾರ್ಥದ ಕಡೆನೂ ಕೂಡ ಗಮನ ಇರುತ್ತೆ. ನಾವು ಮಾದರಿ ಜೀವನ ನಡೆಸಬೇಕು ಅಂತ ಹೇಳುವಂಥ ಒಂದು ಒಳಗಡೆಗೆ ಅರ್ಜ್ ಅಂತ ಹೇಳ್ತೇವೆ, ತುಮುಲ. ಸಾಧಾರಣ ಕುಮಾರರಲ್ಲ, ಸಾಧಾರಣ ಬ್ರಹ್ಮಕುಮಾರರಲ್ಲ. ನಾವು ಬೇರೆಯವರಿಗೆ ಮಾದರಿ ಆಗಿರಬೇಕು. ಬರೀ ಜ್ಞಾನ ಹೇಳುವಂಥ ಅವರಲ್ಲ. ಜ್ಞಾನ ಹೇಳೋದು ಬಾಬರು ಹೇಳ್ತಾರೆ, ಜ್ಞಾನ ಹೇಳೋದು ಭಾಳ ಸುಲಭ. ಒಂದು ವಾರದ ಕೋರ್ಸ್ ತಗೊಂಡವರು ಕೂಡ ಜ್ಞಾನ ಹೇಳ್ಬೋದು. ಕೆಲವರು ತುಂಬ ಫಾಸ್ಟ್ ಇರ್ತಾರೆ, ಜ್ಞಾನ ಹೇಳೋಕ್ಕೆ ಶುರು ಮಾಡ್ತಾರೆ. ಆದರೆ ನಿಜವಾಗ್ಲೂ ನಾವು ಎಂಥದ್ದೇ ಪರಿಸ್ಥಿತಿ ಬರಲಿ, ನಾವು ಸ್ಟ್ರಾಂಗ್ ಆಗಿರ್ತೀವ. ನೋಡಿ, ಹೊರಗಡೆ ಎಂಥದ್ದೇ ಪರಿಸ್ಥಿತಿ ಇದೆ, ಆದರೆ ನಾವು ಆಂತರಿಕವಾಗಿ ನಮ್ಮನ್ನೇ ನಾವು ಆನೆಸ್ಟಾಗಿ ಚೆಕ್ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಮಾನಸಿಕ ಸ್ಥಿತಿನಲ್ಲಿ ಯಾವತ್ತೂ ಕೂಡ ಏರುಪೇರಾಗಲಿಲ್ವಾ? ನಾಳೆ ಏನಾಗ್ಬಿಡುತ್ತೋ ಅನ್ನುವಂಥ ಗಾಬರಿ, ಗೊಂದಲ, ಅನ್ಸರ್ಟನಿಟಿ, ಕನ್ಫ್ಯೂಷನ್ನು, ನಾಳೆ ಹೇಗಪ್ಪ ಅನ್ನುವಂಥ ಭಾವನೆ, ಅದ್ಯಾವುದು ಬರಲಿಲ್ವ ನಮಗೆ ನಮ್ಮ ಮನಸ್ಸಿನಲ್ಲಿ? ನಾವು ಸ್ಟೇಬಲ್ ಆಗಿದ್ವಾ? ಅದರ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ಕೋಬೋದು ನಾವು ನಿಜವಾಗ್ಲೂ ಸಾಧನೆ ಮಾಡಿದೀವಾ ಅಂಥೇಳಿ. ಸಾಧನೆ ಬಾಬೋರು ನಮ್ಮನ್ನೆಲ್ಲ ತಂದು ಕೂರಿಸಿರೋದು, ಬ್ರಹ್ಮಕುಮಾರನ ಮಾಡಿರೋದು, ನಮ್ಮ ಒಬ್ಬೊಬ್ಬರ ಬಗ್ಗೆ ಬಾಬೋರ್ದು ಒಂದು ಭಾಳ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ, ಸುಮ್ಮನೆ ಅಲ್ಲ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮಿಂದ ಬಾಬೋರು ಬಹಳ ಕೆಲಸವನ್ನು ತಗೊಳ್ಳುವಂಥವ್ರು ಇದ್ದಾರೆ. ಸೊ ಯಾವಾಗ ಅದೆಲ್ಲ ನಮ್ಮ ಮುಂದೆ ಸ್ಪಷ್ಟವಾಗಿರ್ತದೆ ಮನಸ್ಸಿನ ಮುಂದೆ, ಆವಾಗ ನಮ್ಮಲ್ಲಿ ಯಾವುದೇ ಪ್ರಕಾರದ ಹುಡುಗಾಟಿಕೆ ಆಗಲಿ ಅಥವಾ ಬೇಜವಾಬ್ದಾರಿತನ ಆಗಲಿ
ಸೋಮಾರಿತನ ಆಗಲಿ ಅದ್ಯಾವುದು ಕೂಡ ಇರೋದಿಲ್ಲ. ಹೊರಗಡೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ಒಳಗಡೆಗೆ ನಮ್ಮದು, ಹೊರಗಡೆ ಅಂದರೆ ಎಲ್ಲ ಬಂದ್ಬಿಡುತ್ತೆ. ಈಗ ನಮ್ಮ ಜೊತೆಗಿರೋರು ಅವರು ಹೊರಗಡೆಯವರೇ. ಹೊರಗಡೆ ಅಂದರೆ ಬೇರೆ ಇದೆಲ್ಲ ಅರ್ಥಲ್ಲ. ಅಂದರೆ ಪರಿಸ್ಥಿತಿಗಳು, ಕಾಯಿಲೆಗಳು, ಪ್ರಪಂಚದ ಆಗುಹೋಗುಗಳು, ಬಿಸ್ನೆಸ್ನಲ್ಲಿ ಆಗ್ತಾ ಇರುವಂಥ ಏರುಪೇರುಗಳು, ಯುದ್ಧದ ಕಾರ್ಮೋಡಗಳು, ಪ್ರಪಂಚದಲ್ಲಿ ನಡೀತಾ ಇರುವಂಥ ಯಾವುದೇ ಪ್ರಕಾರದ ಪರಿಸ್ಥಿತಿಗಳಿರ್ಬೋದು, ಅಥವಾ ಇನ್ನೂ ಮಟ್ಟಿಗೆ ನನ್ನ ಶರೀರಕ್ಕೆ ಬರುವಂಥ ಕಾಯಿಲೆ ಇರ್ಬೋದು, ಇದು ಕೂಡ ಹೊರಗಡೆದೇನೆ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ನನ್ನ ಶರೀರಕ್ಕೆ ಬರುವಂತಹ ಕಾಯಿಲೆನೂ ಕೂಡ ಹೊರಗಡೆದೇನೆ. ಸೊ ಇದು ನನ್ನ ಆಂತರಿಕ ಸ್ಥಿತಿಯನ್ನು ಎಷ್ಟು ಸ್ಟೇಬಲ್ ಆಗಿ ಇಡುತ್ತೆ. ಇದಕ್ಕೆ ನಮಗೆ ಸಾಧನೆ ಬೇಕು. ನಾವು ಮುರಳಿ ಕೇಳ್ತೀವಿ, ಯೋಗ ಮಾಡ್ತೀವಿ, ಸೇವೆನೂ ಮಾಡ್ತೀವಿ, ಅದೆಲ್ಲ ಸರಿ. ಆದರೆ ಸಾಧನೆ ಬೇಕಲ್ಲ. ಸಾಧನೆ ಅಂದರೆ ಇದಕ್ಕಿಂತ ಸ್ವಲ್ಪ ಆಳವಾಗಿರುವಂಥದ್ದು. ಅಂದರೆ ನಾವು ಎಲ್ಲರ ಜೊತೆಗಿರುವಾಗ, ಸೇವಾ ಕ್ಷೇತ್ರದಲ್ಲಿರುವಾಗ ನಾವೆಲ್ಲರ ಜೊತೆ ಚೆನ್ನಾಗಿದ್ದೀವಿ ಹೇಳ್ತಾರ ತೋರಿಸ್ಕೋತೀವಿ ಅನೇಕ ಸರಿ. ಯಾಕೆಂದರೆ ಕೆಲವರು ಸ್ವಲ್ಪ ಮೇಕಪ್ ಮಾಡ್ಕೋತಾರಲ್ಲ ಕೆಲವರು, ಯಾಕೆಂದ್ರೆ ಅವರ ಸರಿಯಾದಂಥ ರೂಪ ಕಾಣಬಾರ್ದು ಬೇರೆಯವರಿಗೆ ಅಂತೇಳಿ ಕೆಲವರು ಮೇಕಪ್ ಮಾಡ್ಕೋತಾರೆ. ಕ್ರೀಮು ಅದೆಲ್ಲ ಏನೆಲ್ಲ ಇದೆಯಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು, ಪೌಡ್ರು, ಅದು ಇದು, ಸೆಂಟ್ ಕೆಲವರು. ಅಂದರೆ ಅವರ ನಿಜವಾಗಿರುವಂಥ ಮುಖಪುಟ ಹೇಗಿದೆ ಅಂತ ಹೇಳೋದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಒಂದು ಇದು. ಹಾಗಾಗಿ ನಾವು ಬೇರೆಯವ್ರ ಜೊತೆನಲ್ಲಿರುವಾಗ, ಸೇವಾ ಕ್ಷೇತ್ರದಲ್ಲಿ ಗುಂಪಿನಲ್ಲಿರುವಾಗ ನಾವು ಸರಿಯಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಹೇಳೋ ಥರ ನಾವು ತೋರಿಸ್ಕೋತೀವಿ ಅನೇಕ ಸರಿ. ಆದರೆ ಅನೇಕ ಸರಿ ಹೇಗಿರುತ್ತೆ ಅಂದರೆ ಒಳಗಡೆ ನಾವು ಆ ಥರ ಇರೋದಿಲ್ಲ. ಇದು ಒಳಗಡೆಗೆ ಒಂದು ಥರ ಕನ್ಫ್ಯೂಷನ್, ಇದು ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡುತ್ತೆ. ನಾನು ಆ ಥರ ಇದ್ದೀನಿ ಅಂತೇಳಿ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ನಿಜವಾಗ್ಲೂ ನಾನು ಆ ಥರ ಒಳಗಡೆ ಇಲ್ಲ. ಉದಾಹರಣೆಗೆ ನಾನು ಭಾಳ ಖುಷಿಯಿಂದ ಇದ್ದೀನಿ, ನಾನು ಭಾಳ ಆನಂದವಾಗಿದ್ದೀನಿ, ನನಗೆ ಯಾವುದೇ ಎಲ್ಲ ತೋರಿಸ್ಕೊಳ್ತೀನಿ, ಆದರೆ ನಾನು ನಿಜವಾಗ್ಲೂ ಒಳಗಡೆಗೆ ಆ ಥರ ನನ್ನ ಸ್ಥಿತಿ ಆಗಿಲ್ಲ. ಇದೇನು ಮಾಡುತ್ತೆ, ನಮಗೆ ಬಹಳ ಕನ್ಫ್ಯೂಷನ್, ಗೊಂದಲವನ್ನು ಕ್ರಿಯೇಟ್ ಮಾಡುತ್ತೆ ಒಳಗಡೆಗೆ. ಅದಕ್ಕೆ ಈ ಎರಡೂ ಒಂದೇ ಆಗಬೇಕಲ್ಲ. ನಮ್ಮದು ಹೊರಗಡೆ ಕಾಣುವಂತಹ ರೂಪ ಮತ್ತು ನನ್ನ ಒಳಗಡೆ ಸ್ಥಿತಿ ಎರಡು ಒಂದೇ ಥರ ಇರಬೇಕಲ್ಲ. ಅದಕ್ಕೆ ಸಾಧನೆ ಬೇಕು. ಸಾಧನೆ ಅಂದರೆ ಈ ವಿಕಾರಗಳ ಒಳಗಡೆಗೆ, ಈ ವಿಕಾರಗಳ ಅಂಶ ನಮ್ಮೆಲ್ಲರೂ ಒಳಗಡೆ ಇದ್ದೇ ಇದೆ. ಕೋಪ, ಉದಾಹರಣೆಗೆ ಕೋಪ ನಾರ್ಮಲ್ ಸಿಚುವೇಶನಲ್ಲಿ ನಾವು ತೋರಿಸ್ಕೊಳ್ಳೋದಿಲ್ಲ. ನಾವು ಕೋಪ ಹೋಗಿದೆ ಅಂತೇಳಿನೇ ಕೂಡ ತಿಳ್ಕೊಂಡಿರ್ತೀವಿ. ಬೇರೆಯವರಿಗೂ ಅದೇ ಥರ ಬಿಹೇವ್ ಮಾಡ್ತಾ ಇರ್ತೀವಿ ಕೋಪ ಹೋಗಿದೆ ಅಂಥೇಳಿ. ಆದರೆ ಕೋಪ ಹೋಗಿಲ್ಲ, ನಮ್ಮಲ್ಲಿ ಒಳಗಡೆಗೆ ಭಾಳ ಸೂಕ್ಷ್ಮವಾಗಿ ಅಡಕಾಗಿದೆ. ಸಮಯ ಬಂದಾಗ ಅದು ಜಾಗೃತವಾಗತ್ತಲ್ಲ. ಯಾರಾದರೂ ಮಾತು ಹೇಳಿದಾಗ, ಇನ್ಸಲ್ಟ್ ಮಾಡಿದಾಗ, ನನಗೆ ನಿಂದನೆ ಮಾಡಿದಾಗ, ಅಥವಾ ನನ್ನ ಮೇಲೆ ದೋಷಾರೋಪ ಮಾಡಿದಾಗ ಕೋಪ ಬರುತ್ತಲ್ಲ ಹೊರಗಡೆಗೆ. ಅಂದರೆ ಅದು ಒಳಗಡೆನೆ ಇದೆ ಅಂಥೇಳಿ ಅರ್ಥ ಆಯ್ತಲ್ಲ. ಈ ಒಳಗಡೆಯಿಂದ ಈ ತೆಗೆಯುವಂಥ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಸಾಧನೆ ಬೇಕು. ಇದು ಮಾಮೂಲಿ ನಾವು ಮುರಳಿ ಕೇಳಿ ನಾವು ಎಲ್ಲರ ಜೊತೆಗೆ ಗುಂಪಲ್ಲಿ ಗೋವಿಂದ ಥರ ಆಗ್ಬಿಡ್ತೀವಿ ಅನೇಕ ಸರಿ. ಅದು ಈ ಸಾಧನೆಗೆ ಬರೋದಿಲ್ಲ. ಅದು ಮಾಮೂಲಿ ಡೈಲಿ ಮೇಂಟೆನೆನ್ಸಿಗೆ ಸಾಕಾಗತ್ತೆ.
ಆದರೆ ನಿಜವಾಗ್ಲೂ ನಾನು ಆಂತರಿಕವಾಗಿ ಅದಕ್ಕೆ ಬಾಬರು ಹೇಳ್ತಾರೆ, ಅದಕ್ಕೆ ಅಂತರ್ಮುಖಿಗಳಾಗಿ ನಾವು ಚೆಕ್ ಮಾಡ್ಕೋಬೇಕು. ಈಗ ಬಾಬು ನಿಮ್ಮನ್ನೆಲ್ಲ ಬಟ್ಟಿಗೆ ತಂದು ಕೂರಿಸಿದ್ದಾರೆ. ಈಗ ಲಾಕ್ಡೌನಲ್ಲಿ ನಮಗೆ ಬಹಳ ಅವಕಾಶಗಳು ಸಿಕ್ತು. ಯಾರಿಗೆ ಬಹಳ ಸಮಯದಿಂದ ಅಯ್ಯೋ ನಾನೊಂದು ಸ್ವಲ್ಪ ಫ್ರೀ ಆಗಿರಬೇಕು, ಸ್ವಲ್ಪ ಯೋಗ ಮಾಡಬೇಕು, ಸ್ವಲ್ಪ ನಾವು ಸಾಧನೆ ಮಾಡಬೇಕು ಅನ್ನೋಂಥ ಆಸೆ ಇತ್ತು ಒಳಗಡೆಗೆ, ಅಂಥವರಿಗೆ ಲಾಕ್ಡೌನು ಒಂದು ವರದಾನವಾಗಿ ಪರಿಣಮಿಸ್ತು. ತಪಸ್ಸಿನವರಿಗೆ ತಪಸ್ ಮಾಡಬೇಕು ಅಂತ ಹೇಳಿರೋರಿಗೆ, ಆಸೆ ಇದ್ದಿದ್ದಂಥವರಿಗೆ, ನಾನು ಸರಿಯಾಗಿ ಮುರಳಿ ಕೇಳ್ತಾ ಇರಲಿಲ್ಲ, ಈ ಸೇವಾದ ಗಡಿಬಿಡಿನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಡ್ತಾ ಇದ್ದೆ, ನನಗೆ ಒಂದು ಶಾಂತವಾಗಿ ಮುರಳಿನ ಶಾಂತವಾಗಿ ಕೂತ್ಕೊಂಡು 1 ಗಂಟೆ ಏಕಾಗ್ರ ಚಿತ್ತವಾಗಿ ನಾನು ಯಾವುದೇ ಫೋನಿಗೇನು ಎಲ್ಲ ಸೈಡಿಗಿಟ್ಟು ಆರಾಮಾಗಿ ಕೂತ್ಕೊಂಡು ಬಾಬುವ್ರ ಜೊತೆಗೆ ನನ್ನನ್ನು ನಾನು ಲಿಂಕ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ಬಾಬುವ್ರ ಜೊತೆಗೆ ಏಕಾಗ್ರ ಚಿತ್ತವಾಗಿ ನಾನು ಮುರಳಿ ಕೇಳಬೇಕು. ಕೆಲವ್ರು ಮನೇಲಿ ಇದ್ದಿರ್ಬೋದು, ಅಥವಾ ಕೆಲವರು ಸೇವಾ ಕೇಂದ್ರದಲ್ಲಿ ಇದ್ದಿರ್ಬೋದು. ಸೊ ಅಂಥವರಿಗೆ ಅದು ವರದಾನ ಆಯಿತು. ಎಂಜಾಯ್ ಮಾಡಿದ್ವಿ ನಾವು, ಹೌದಾನೆ? ಇದು ಎಂಜಾಯ್ ಮಾಡುವಂಥದ್ದು, ಮುರಳಿಯನ್ನೇ ಎಂಜಾಯ್ ಮಾಡುವಂಥದ್ದು, ಯೋಗವನ್ನೇ ಎಂಜಾಯ್ ಮಾಡುವಂಥದ್ದು. ಯಾವುದು ಇಲ್ಲಿ ಒತ್ತಡದಿಂದ ಯಾವುದೂ ಆಗೋದಿಲ್ಲ. ಬೇರೆಯವರಿಗೆ ಒತ್ತಾಯವಾಗಿ ನಾವು ಮಾಡ್ತೀವಲ್ಲ, ಅದು ಯಾವುದೂ ಕೂಡ ಅದು ಶಾಶ್ವತವಲ್ಲ. ಬೇರೆಯವರ ಒತ್ತಾಯಕ್ಕೆ, ಅಯ್ಯೋ ಬೇರೆಯವರು ಏನು ತಿಳ್ಕೊಂಡ್ಬಿಡ್ತಾರೋ ಅನ್ನುವಂಥ ಭಾವನೆಗೆ, ನಾನು ಯೋಗಕ್ಕೆ ಬಂದು ಕೂತ್ಕೊಳ್ಳಿಲ್ಲ ಅಂದರೆ ಇನ್ಯಾರಾದರೂ ಏನಾದ್ರು ತಿಳ್ಕೊಂಡ್ಬಿಡ್ತಾರೋ ಅಂತ ಹೇಳೋ ಒಂದು ಇದೆಯಲ್ಲ, ಅದು ಕೆಲಸಕ್ಕೆ ಬರೋದಿಲ್ಲ, ಅದು ಸಾಧನೆನೂ ಅಲ್ಲ. ನಾನು ಮನಪೂರ್ವಕವಾಗಿ ಎಲ್ಲ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಂಡು ನಂದು ಜೀವನ ಇದು ಸ್ವಂತ ಜೀವನ ತಾನೇ, ಇದು ಯಾವುದೋ ಬಾಡಿಗೆ ಜೀವನ ಅಲ್ವಲ್ಲ, ಇದು ಸ್ವಂತ ಜೀವನ. ನಾನು ಯಾರಿಗೂ ಮಾಡ್ತಾ ಇಲ್ಲ, ನಾನು ಯಾರಿಗೋ ತೋರಿಸ್ಕೋಬೇಕು ಅಂತೇಳಿ ಮಾಡ್ತಾ ಇಲ್ಲ, ಹೌದಾನೆ? ನಾವು ಇಲ್ಲಿ ಬಂದಿರೋದು ಸಾಧನೆಗೋಸ್ಕರ, ಸಾಧನೆ ಮಾಡೋಕ್ಕೋಸ್ಕರ. ಟೋಟಲಿ ನಂದು ಪರ್ಸ್ನಾಲಿಟಿ ಟೋಟಲಿ ರಿಫೈನ್ ಆಗಬೇಕು. ಬಾಬುವ್ರು ಏನು ನಮಗೆ ಗುರಿ ಕೊಟ್ಟಿದ್ದಾರೆ, ನಮ್ಮನ್ನು ಯಾರಾದರೂ ನೋಡಿದರೆ ನಮ್ಮಲ್ಲಿ ಅಂಥ ಒಂದು ದಿವ್ಯತೆ ಕಾಣಬೇಕು. ಇವರು ಎಂಥ ಒಂದು ಒಳ್ಳೆ ಜೀವನ ಮಾಡ್ಕೊಂಡಿದ್ದಾರಪ್ಪ, ನಿಜವಾಗ್ಲೂ ಇವ್ರ ಜೀವನ ಎಷ್ಟು ಶ್ರೇಷ್ಠ, ಎಷ್ಟು ಭಾಗ್ಯವಂಥದ್ದು ಇದು ಅಂದರೆ ಬಾಬುವರು ಹೇಳ್ತಾರಲ್ಲ, ಇವತ್ತಿನೂ ಕೂಡ ಮುರಳಿನಲ್ಲಿ ಹೇಳಿದರು, ಬಾಬುವ್ರದ್ದು ನಂದು ಆಸೆ ಇದೆ, ನನ್ನ ಸಮಾನ ಆಗ್ಬಿಡ್ಬೇಕು ಬಾಬುವರು ನಾವು ಮಕ್ಕಳನ್ನ ಅದು ನನ್ನ ಆಸೆ ಅಂತಾರೆ ಬಾಬುವರು. ಅಂದರೆ ಏನರ್ಥ, ನಮ್ಮಲ್ಲಿ, ನಮ್ಮ ನಡವಳಿಕೆನಲ್ಲಿ, ನಮ್ಮ ಮುಖದಲ್ಲಿ ಬಾಬುವ್ರು ಇವತ್ತು ಹೇಳಿದರು, ಚೆಹರೆ ಅವರು ಸೇವಾಸೆ ಪತಾ ಪಡೇಗ ಏ ಕ್ಯಾ ಪದ ಪಾನೆ ವಾಲಾ ಹೈ. ಚೆಹರೆ, ಮುಖಪುಟನೂ ಬೇಕು, ಸೇವೆನೂ ಬೇಕು. ಕೇವಲ ಸೇವೆ ಅಲ್ಲ, ಓಡಾಡ್ಕೊಂಡು ದಿನ ಬೆಳಗ್ಗೆ ರಾತ್ರಿ ಹಗಲು ಎದ್ದು ಬಿದ್ದು ಬರೀ ಸೇವೆನೂ ಅಲ್ಲ, ಚೇರೆ. ಬಾಬುರ್ ಇವತ್ತಿನ ಶಬ್ದ ಚೇರೆ ಅವ್ರ ಸೇವಾ ಸೇ ಸಮಜ್ ಸಕ್ತೆ ಹೈ ಏ ಕ್ಯಾ ಪದ ಪಾನೆ ವಾಲಾ ಹೈ ಅಂತ ಹೇಳಿ. ಸೊ ಹಾಗಾಗಿ ಮೊದಲನೇದು ಸೇವೆ ಅಂತ ಬಿಡಿ, ನಾವು ಅದು ವಿಶೇಷವಾಗಿ ಕುಮಾರರು ಎಲ್ಲ ರಾಧಾರ ಕುಮಾರಗಳು ಎಲ್ಲ ಸೇವೆ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮಕುಮಾರ್ ಈಗ ನಮಗೆ 24 ಗಂಟೆ ನಾವೇನು ಯೋಗ ಮಾಡೋಕ್ಕಾಗಲ್ಲ, ಕೂತ್ಕೊಂಡು 24 ಗಂಟೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಮೊನ್ನೆ ಹೇಳಿದ್ರು ಬಾಬರು, ಕೆಲವರು ಚಾರ್ಟ್ ಬರೀತಾರಂತೆ, ಕೆಲವರು ಭಾಳ ಬುದ್ಧಿವಂತರು ಇರ್ತಾರೆ, ಚಾರ್ಟ್ ಬರೆಯೋದ್ರಲ್ಲೂ ಕೂಡ ಭಾಳ ಬುದ್ಧಿವಂತರು. ಬಾಬಾ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನಮಗೆ, ಅದನ್ನೇ ಥರ ಚಾರ್ಟ್ ಬಾಬಾ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ. ಅದೇ ಹಾನೆಸ್ಟಿ. ಏನಂದ್ರೆ ಹಾನೆಸ್ಟಿ ಅಂದರೆ ಬರೀ ನಾನು ಸುಳ್ಳು ಹೇಳದೇ ಇರೋದು ಅದಲ್ಲ, ನನ್ನ ಪ್ರತಿಯಾಗಿ ನಾನು ಎಷ್ಟು ಸಿನ್ಸಿಯರ್ ಆಗಿದ್ದೀನಿ, ನನ್ನ ಪ್ರತಿಯಾಗಿ ನಾನು ಎಷ್ಟು ಹಾನೆಸ್ಟ್, ನನ್ನ ಸ್ಥಿತಿ ಬಗ್ಗೆ ನನಗೆ, ಅದು ಹಾನೆಸ್ಟಿ. ನಾನು ಒಳಗಡೆ ಹೊರಗಡೆ ಒಂದೇ ಥರ ಇದ್ದೀನ, ಅದು ಹಾನೆಸ್ಟಿ.
ಈ ಗೊಂದಲ ಬರಬಾರ್ದು ಅಂದರೆ ಒಳಗಡೆ ಹೊರಗಡೆ ಒಂದೇ ಥರ ಇರೋದು. ಸಿಂಪಲ್, ವೆರಿ ಸಿಂಪಲ್. ಅಲ್ಲೇ ನಾನು ಯಾರಿಗೂ ನಾನು ಸರಿ ಇದ್ದೀನಿ ಅಂತ ಹೇಳುವಂಥ ತೋರಿಸ್ಪಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ವಾದ ಮಾಡುವಂಥ ಅವಶ್ಯಕತೆ ಇಲ್ಲ. ನಿನ್ನೆ ಯಾರ್ದು ಕ್ಲಾಸ್ ಕೇಳಿದೆ, ಇವರು ಜಯಂತಿ ಬೇನ್, ನಾನು ಸರಿ ಇದ್ದೀನಿ ಅಂಥೇಳಿ ಯಾರಾದರೂ ಹೇಳ್ತಾ ಇದ್ರೆ ನಾನೇ ಸರಿ ಅಂಥೇಳಿ. ದಾದಿಯವ್ರು ಹೇಳಲಿಲ್ಲ ನಾನೇ ಸರಿ ಇದ್ದೀನಿ ಅಂಥೇಳಿ, ಬಾಬವರು ಹೇಳಲಿಲ್ಲ ನಾನೇ ಸರಿ ಅಂತೇಳಿ, ಬಾಬವರು ಹೇಳಲಿಲ್ಲ. ಇದು ಅಹಂಕಾರದ ಪ್ರತೀಕ. ನಾನು ಸರಿ ಇದ್ದೀನಿ ಅಂತೇಳಿ ನಾನು ಯಾರಿಗೂ ಹೇಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ತೋರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಗೊತ್ತಾಗೋತ್ತಲ್ಲ, ನಮ್ಮ ವ್ಯವಹಾರದಲ್ಲಿ, ನಮ್ಮ ಮಾತುಕತೆಯಲ್ಲಿ, ನಡವಳಿಕೆನಲ್ಲೇ ಗೊತ್ತಾಗೋಗ್ಬಿಡುತ್ತೆ ನಾನು ಹೇಗಿದ್ದೀನಿ ಅಂತೇಳಿ ಅಲ್ವಾ. ಹಾಗಾಗಿ ಇಲ್ಲಿ ಈ ಗೊಂದಲ ಇರಬಾರ್ದು ನಮ್ಮ ಜೀವನದಲ್ಲಿ. ಸ್ಪಷ್ಟತೆ ಬಹಳ, ಅದೇನೇ ಬಾಬೋರು ಏನು ಹೇಳ್ತಾರೆ, ಕಂಪ್ಲೀಟ್ ಸ್ಪಷ್ಟತೆ ಇರಬೇಕು ಒಳಗಡೆ ನಿಜವಾಗ್ಲೂ ನಮಗೆ ಖುಷಿ, ಆನಂದ, ಒಂದು ಈ ಜೀವನದ ಬಗ್ಗೆ ಅತ್ಯಂತ ಶ್ರೇಷ್ಠ ಒಂದು ಇದಿರಬೇಕು. ಅಂದರೆ ಬಹಳ ಕ್ಲಿಯರ್ ಇರಬೇಕು ಒಳಗಡೆಗೆ. ನನ್ನ ಮನಸ್ಸಿನಲ್ಲಿ ಒಂದು ಪೈಸೆಯಷ್ಟು ಕೂಡ ಯಾವುದು ಕನ್ಫ್ಯೂಷನ್ಸ್ ಆಗಲಿ, ಈ ಜೀವನದ ಬಗ್ಗೆ ಆಗಲಿ ಅಥವಾ ಈ ಸಂಬಂಧದ ಬಗ್ಗೆ ಆಗಲಿ, ಯಾವುದು ಕೂಡ ಒಂದು ಪೈಸೆನೂ ಕನ್ಫ್ಯೂಷನ್ ಇರಬಾರ್ದು. ಎಷ್ಟು ಸ್ಪಷ್ಟವಾಗಿರ್ತೀವಿ ನಾವು, ಯಾವಾಗ ಸ್ಪಷ್ಟವಾಗಿರ್ತೀವಲ್ಲ ಆವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆವಾಗ ನಮಗೆ ತಿದ್ಕೊಳ್ಳಿಕ್ಕೆ ಒಂದು ಇದು ಬರುತ್ತೆ, ಇಲ್ಲಿ ನಾನು ವೀಕ್ ಇದ್ದೀನಿ. ಇದೇ ಸಾಧನೆ. ನಾವೆಲ್ಲರೂ ಬಂದಿರೋದು ಸಾಧನೆಗೋಸ್ಕರನೇ. ಸಾಧನೆಯ ಮಾರ್ಗ ನಿರಂತರವಾಗಿ ಮಾಡ್ತಾ ಹೋಗುವಂಥದ್ದು, ನಿರಂತರ. ಬಹಳ ಮುಖ್ಯ ಏನಪ್ಪ ಅಂದರೆ, ನೀವು ಎಲ್ಲ ನೋಡಿರುವ ಹಾಗೆ ನಿರಂತರತೆ ಬೇಕು. ಎಲ್ಲೋ ನಾವು 5 ದಿನ ಬಟ್ಟೆ ಮಾಡಿ ಹೋಗ್ಬಿಟ್ಟು 5 ದಿನ ಬಟ್ಟೆ ಮಾಡುವ ಇಲ್ಲ. ಕೆಲವರು ಹೇಗೆ ತಿಳ್ಕೊಳ್ತಾರೆ ನಾನು ನೋಡ್ತೀನಿ ಸಾಮಾನ್ಯವಾಗಿ. ಇಲ್ಲಿ ಬಂದು ಯೋಗ ಮಾಡಿ ಹೋಗ್ಬಿಟ್ರೆ ಅವರು ತಿಳ್ಕೊಂಡ್ಬಿಡ್ತಾರೆ ಇಡೀ ವರ್ಷದ ಯೋಗ ಎಲ್ಲ ಮುಗ್ದೋಯ್ತು ಇಲ್ಲೇನೆ. ಬಟ್ಟಿ ಹೋಗ್ಬಿಟ್ಟು ಯೋಗ ಮಾಡ್ಬಿಟ್ಟು ಮುಗ್ದೇ ಹೋಯ್ತು ಯೋಗ. ಯೋಗ ಅನ್ನುವಂಥದ್ದು ನಿರಂತರವಾಗಿ ನಡೀಬೇಕಾಗಿರುವಂಥ ನಮ್ದು. ಅದು ನನಗೋಸ್ಕರ, ನಾನು ಬಂದು ಯೋಗದಲ್ಲಿ ಕೂತ್ಕೊಳ್ಳೋದು ನನಗೋಸ್ಕರ. ಅವಾಗ ನಮ್ದು ಬಾಬೋರು ಹೇಳುವ ಹಾಗೆ ನಾವು ಈಗ ಬಾಬೋರು ಹೇಳುವ ಹಾಗೆ ನಮ್ಮ ಸ್ಥಿತಿಯನ್ನು ನಾವು ಜಮಾ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಪರಿಸ್ಥಿತಿಗಳು ನೋಡಿ, ಯಾರ್ಯಾರು ಬಹಳ ವರ್ಷದಿಂದ ತಪಸ್ಸು ಮಾಡಿದ್ರು, ಯಾರ್ಯಾರು ಬಹಳ ವರ್ಷದಿಂದ ಮುರಳಿ ಕೇಳಿದ್ರು, ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು, ಅದರತ್ತೆ ಜೀವನವನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು, ಅವರಿಗೆ ಇದು ಯಾವುದು ಹೊಸದು ಅನಿಸ್ಲೇ ಇಲ್ಲ. ಲಾಕ್ಡೌನು, ಈ ಕರೋನಾ ಇದು ಅದು ಯಾವುದು ಅವರಿಗೆ ಏನು ಒಂದು ಪೈಸೆನೂ ಡಿಸ್ಟರ್ಬ್ ಮಾಡಲಿಲ್ಲ. ಅವರಿಗೆ ಏನು ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರು ನ್ಯಾಚುರಲ್ ಆಗಿ ಮೊದಲು ಹೆಂಗಿದ್ರು ಹಂಗೆ ಇದ್ದಾರೆ ಅವರು. ಇಂಥದ್ದು ಇನ್ನೊಂದು 10 ಬರಲಿ ಹೇಳೋ ಸ್ಥಿತಿನಲ್ಲಿ ಇದ್ದಾರೆ ಅವರು. ಯಾಕೆಂದ್ರೆ ಬಾಬು ಎಲ್ಲ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಅವ್ರ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಬೀರಿಲ್ಲ ಇದು ಪರಿಸ್ಥಿತಿಗಳು ಅಂತ. ಇದು ಸಾಧನೆ ಅಂದರೆ ಇದು. ಯಾರು ಸಾಧನೆ ಮಾಡಿದ್ದಾರೆ ಅದ್ರ ಮೇಲೆ ಅವರಿಗೆ ಒಂದು ಖುಷಿ ಕಡಿಮೆ ಆಗಿಲ್ಲ ಅವ್ರದ್ದು. ಅವರ ಜೀವನದಲ್ಲಿ ಯಾವುದೇ ಬದಲಾವಣೆ ಬಂದಿಲ್ಲ. ಅವರು ಮೊದಲಿನ ಜೀವನ ಹೇಗೆ ಅವರು ಜೀವನ ರೂಪಿಸ್ಕೊಂಡಿದ್ರು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಅದು ಸಾಧನೆ. ನೋಡಿ, ನಮ್ದು ಬಾಬವ್ರು ಎಷ್ಟು ನಿಜವಲ್ಲೋ, ನಾವೆಲ್ಲ ಎಷ್ಟು ಪುಣ್ಯವಂತರು ಅಂದರೆ ಬಾಬವರೆಲ್ಲ ಮೊದಲೇ ನಮ್ಗೆ ಎಷ್ಟು ಸಿಂಪಲ್ ಮಾಡಿಬಿಟ್ಟಿದ್ದಾರೆ ಜೀವನನ ಅಲ್ವಾ. ಎಕ್ಸ್ಟ್ರಾ ಯಾವುದೂ ಇಲ್ಲ ನಮ್ಮ ಜೀವನದಲ್ಲಿ, ಎಲ್ಲ ಸಿಂಪಲ್. ಬೇರೆ ಮಿನಿಮಮ್ ಊಟದ್ದಾಗಲಿ ಬಟ್ಟೆದಾಗಲಿ ಅಲ್ವಾ, ಯಾವುದು ಎಕ್ಸ್ಟ್ರಾ ಇದೆ ಯಾವುದೂ ಇಲ್ಲ, ಖರ್ಚಿಲ್ಲ, ಎಕ್ಸ್ಟ್ರಾ ಖರ್ಚು ಯಾವುದೂ ಇಲ್ಲ. ಸೆಂಟು, ಮೇಕಪ್ಪು, ಅದು ಇದು ಒಂದು 10-20 ಜೊತೆ ಶೂ, 20 ಜೊತೆ ಇದು ಚಪ್ಪಲಿ, ಇನ್ಯಾವುದ್ಯಾವುದೋ ಯಾವುದೂ ಇಲ್ಲ. ಎಲ್ಲ ಬಾಬೂರು ಯಾವ ದಿನ ಬಾಬವ್ರ ಮಗು ಅದನ್ನೆಲ್ಲ ಬಾಬವರು ತೆಗೆದುಹಾಕ್ಬಿಟ್ಟು ನಮಗೆ ಸಿಂಪಲ್ ಲೈಫ್ ಮಾಡಿ ಕಳಿಸ್ಕೊಟ್ರು. ಅದು ಇವತ್ತು ನೋಡಿ, ಇವತ್ತು ಎಷ್ಟು ಉಪಯೋಗ ಬರ್ತಾ ಇದೆ.
ಏನೋ ಅನ್ನ ಸಾಂಬಾರು ಪಲ್ಯ ಮಜ್ಜಿಗೆ ಇಲ್ಲ ಮೊಸರು ಅಷ್ಟಿದ್ರೆ ನಮ್ಮ ಜೀವನ ಆಗೋಯ್ತು. ಹೌದ್ ತಾನೆ? ಅಂದರೆ ಮೊದಲೇ ಅಡ್ವಾನ್ಸಾಗೆ ಬಾಬು ನಮ್ಮನ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ಬಾಬು ಅವರಿಗೆ ನಾವು ಮಧ್ಯ ಮಧ್ಯೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಇದ್ರ ಜೊತೆಗೆ ನಮ್ಮದು ಸಾಧನೆ ಅನ್ನುವಂಥದ್ದು ನಿರಂತರ ಪ್ರಕ್ರಿಯೆ ಇದೆ. ಸೊ ಈಗ ಹೇಗಿದೆ ಅಂದರೆ, ಈಗ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬು ಅವರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಳುವಂಥದ್ದು. ಮೊನ್ನೆ ಒಂದು ಸಣ್ಣ ಇದು ಓದ್ತಾ ಇದ್ದೆ, ವಾಟ್ಸಪ್ಪಲ್ಲೇ ನಾವು ಬಂದಿತ್ತೆ, ಎಲ್ಲ ನೀವು ಕೆಲವರೆಲ್ಲ ಓದಿರ್ಬೋದು. ಈ ನದಿ ಭಾಳ ದೂರದಿಂದ, ಸಾವಿರಾರು ಕಿಲೋಮೀಟರ್ ದೂರದಿಂದ ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲೆಲ್ಲ ಹರ್ಕೊಂಡು ಬಂದು ಭಾಳ ಕಷ್ಟಪಟ್ಟು ಅದನ್ನೆಲ್ಲ ದಾಟ್ಕೊಂಡು ಸಾವಿರಾರು ಕಿಲೋಮೀಟರ್ ಬಂದು ಇನ್ನೇನು ಸಾಗರ ಸೇರಬೇಕು ಅನ್ನುವಂಥ ಜಾಗದಲ್ಲಿ ನಿಂತ್ಕೊಂಡ್ಬಿಡತ್ತೆ ನದಿಗೆ ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ನು? ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೂರದಿಂದ आज है सब मोहताज, योग लगा कर पाप मिटा ले, स्वर्ग सजा ले तू आज। काम क्रोध मद लोभ मोह वश आज है सब मोहताज, योग लगा कर पाप मिटा ले, स्वर्ग सजा ले तू आज। ज्ञानी बनो, जो भी जीवन है प्यारा। संगम युग में परम पिता शिव कहते हैं राज, तू है एक अविनाशी आत्मा, सुन लो मेरी आवाज। अविनाशी आत्मा, सुन लो मेरी आवाज। सुख शांति और पावनता से झोली भर लो आज। योगी बनो, ज्ञानी बनो, योगी जीवन है प्यारा। चलना है, चलना है घर वापस, अब तो यही ज्ञान का सार। योगी बनो, ज्ञानी बनो, योगी जीवन है प्यारा। योगी जीवन है प्यारा, योगी जीवन है प्यारा।
ಆ ನದಿ ವಿಚಾರ ಮಾಡುತ್ತೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಸಹನೆ ಮಾಡಿಕೊಂಡು ಬೆಟ್ಟ ಗುಡ್ಡಗಳಲ್ಲೆಲ್ಲ ಹರ್ಕೊಂಡು ಬಂದು ಈಗ ಇದೇನಪ್ಪ ಇಲ್ಲಿ ನನ್ನ ಅಸ್ತಿತ್ವವೇ ಇಲ್ಲದೆ ಆಗೋಗ್ಬಿಡುತ್ತಲ್ಲ ಈಗ. ಸಾಗರದಲ್ಲಿ ಸೇರ್ಕೊಂಡ್ಬಿಡ್ಬೇಕು, ನಂದು ಏನು ನನ್ನ ಒಂದು ಇದೇ ಉಳಿಯೋದೇ ಇಲ್ವಲ್ಲ ಅಂತೇಳಿ ವಿಚಾರ ಮಾಡುತ್ತೆ. ಈಗ ನಮ್ಮ ಪರಿಸ್ಥಿತಿ, ಮಾನಸಿಕ ಸ್ಥಿತಿ ಹೇಗಿರ್ಬೇಕು ಅಂದರೆ ಅದಕ್ಕೆ ಅದು ಉದಾಹರಣೆ. ಆ ಸಾಗರದಲ್ಲಿ ಸೇರ್ಕೊಳ್ಳೋದು ಅಂದರೆ ನನ್ನ ಅಸ್ತಿತ್ವ ಉಳಿದೇ ಇರೋದು ಅಂತ ಹೇಳಲ್ಲ, ಸಾಗರವೇ ನಾನು ಆಗುವಂಥದ್ದು. ಸಾಗರದಲ್ಲಿ ಸೇರ್ಕೊಂಡ್ರೆ ನದಿ ಸಾಗರದ ಭಾಗವೇ ಆಗಿ ಹೋಗ್ಬಿಡುತ್ತಲ್ಲ. ಬಾಬೋರ್ ಇವತ್ತು ವಾಣಿನಲ್ಲಿ ಅದೇ ಹೇಳಿರೋವಂಥ ಅರ್ಥ ಅದೇನೆ. ನೀವು ನನ್ನ ಸಮಾನ ಆಗ್ಬಿಡ್ಬೇಕು ಅಂದರೆ ನಾವಿವಾಗ ಬಾಬೋರ್ ಸಮಾನ ಆಗ್ಬಿಡ್ಬೇಕು. ಬಾಬೋರ ಎಲ್ಲವನ್ನ ತಗೊಂಡ್ಬಿಡ್ಬೇಕು. ಬಾಬೋರಲ್ಲೇ ನಾವು ನಮ್ಮ ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ಬಾಬೋರಲ್ಲೇ ಇರಬೇಕು. ಬಾಬೋರು ಯಾವ ಥರ ಹೇಳ್ತಾರೋ ಆ ಥರ ನಾವು ನಡ್ಕೋಬೇಕು. ಬಾಬೋರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೋ ಆ ಥರ ನಾವು ಇದು ಮಾಡಬೇಕು. ಇದಕ್ಕೆ ನಮಗೆ ನಿರಂತರವಾಗಿರುವಂಥ ಸಾಧನೆ ಬೇಕು. ಬಾಬಾವರು ಹೇಳಿದ್ರು ಅವಿನಾಶಿ ಖುಷಿ ಅವಿನಾಶಿ ತಂದೆಯಿಂದ ಮಾತ್ರ ಸಿಗಕ್ಕೆ ಸಾಧ್ಯ ಅಂದರು ಇವತ್ತಿನ ವಾಕ್ಯದಲ್ಲಿ. ಅವಿನಾಶಿ ಖುಷಿ ಅವಿನಾಶಿ ತಂದೆಯಿಂದ ಮಾತ್ರ ಸಿಗಕ್ಕೆ ಸಾಧ್ಯ. ಇನ್ಯಾವುದೆಲ್ಲ ಹೊರಗಡೆಯಿಂದ ನಾವು ಖುಷಿಯನ್ನು ಅನುಭವ ಮಾಡಬೇಕು ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಅದು ಯಾವುದರಿಂದನೂ ಕೂಡ ನಮಗೆ ಅವಿನಾಶಿಯಾಗಿರುವಂಥ ಖುಷಿ ಸಿಗೋದಿಲ್ಲ. ಇದು ನಮಗೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಇರಬೇಕು. ಇದು ಯಾವುದರಿಂದನೂ ಕೂಡ ಅವಿನಾಶಿಯಾಗಿರುವಂಥ ಖುಷಿ ಸಿಗೋದಿಲ್ಲ. ಬೇರೆಯವರಿಂದ ಸಿಗುವಂಥದ್ದಾಗಲಿ ಅಥವಾ ಯಾವುದೇ ವಸ್ತುಗಳಿಂದ ಸಿಗುವಂಥದ್ದಾಗಲಿ, ಮಹಿಮೆ ಇದು ಯಾವುದರಿಂದ ಸಿಗುವಂಥದ್ದಾಗಲಿ, ಅಥವಾ ನಮ್ಮ ಪೋಸ್ಟು ಪೊಸಿಷನಿಂದ ಸಿಗುವಂಥದ್ದಾಗಲಿ, ಅಥವಾ ಹಣದಿಂದಾಗಲಿ, ಯಾವುದರಿಂದನೂ ಕೂಡ ಸಿಗುವಂಥ ಖುಷಿ ಅದು ಅವಿನಾಶಿ ಖುಷಿ ಅಲ್ಲ. ಇವತ್ತಿನ ಬಾಬೋರ್ ಮಹಾವಾಕ್ಯ ಅವಿನಾಶಿ ತಂದೆಯಿಂದ ಮಾತ್ರ ಅವಿನಾಶಿ ಖುಷಿ ಸಿಗಲಿಕ್ಕೆ ಸಾಧ್ಯ. ಹಾಗೆ ನಮ್ಮದು ನಿರಂತರವಾಗಿರುವಂಥ ಖುಷಿ ಬೇಕು ಅಂದರೆ ನನಗೆ ಏರುಪೇರು ಆಗದೆ ಇರುವಂಥದ್ದು, ಸ್ಥಿತಿ ಏರುಪೇರಾಗದೆ ಇರುವಂಥದ್ದು. ಯಾಕೆಂದರೆ ಬಾಬೋರು ನಮ್ಮಿಂದ ಈಗ ಏಕರಸ ಸ್ಥಿತಿಯನ್ನು, ಇದು ಬಹಳ 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 ಮುಖ್ಯ. ಅಂದರೆ ಬಾಬೋರು ನಮ್ಮಿಂದ ಈಗ ಏಕರಸ ಸ್ಥಿತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸಮಯ ಹತ್ರ ಬರ್ತಾ ಇದ್ದ ಹಾಗೇನೆ ನಮ್ಮದು ಸ್ಥಿತಿ ಅನ್ನುವಂಥದ್ದು ಏಕರಸ ಆಗಬೇಕು. ಬಾಬೋರು ಹಿಂದಿನ ಒಂದು ಭಾನುವಾರದ ಮುಳ್ಳಿನಲ್ಲಿ ಹೇಳಿದರು, ಮಕ್ಕಳ ಸ್ಥಿತಿ ಹೇಗಿರುತ್ತೆ ಅಂದರೆ 1 ಗಂಟೆ ಮುಂಚೆ ಬಹಳ ಚೆನ್ನಾಗಿರ್ತಾರಂತೆ, ಇನ್ನೊಂದು ಗಂಟೆ ನೆಕ್ಸ್ಟ್ 1 ಗಂಟೆನಲ್ಲಿ ಅವ್ರದ್ದು ಸ್ಥಿತಿ ಕಂಪ್ಲೀಟ್ ಚೇಂಜ್. ಇದು ಹೇಗಾಗುತ್ತೆ ಅಂದರೆ ಇವ್ರು ಯಾವ ಥರ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ ಕೆಲವು ಸರಿ. ಈ ಥರ ನಮ್ಮದು ಸ್ಥಿತಿಗಳು ಏರುಪೇರು ಆಗ್ತಾ ಇದ್ದ ಹಾಗೆ ಹೊರಗಡೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅಥವಾ ವಾತಾವರಣಕ್ಕೆ ಅನುಗುಣವಾಗಿ ಅಥವಾ ಯಾರ ಜೊತೆಗಿರ್ತೀವಿ ನಾವು ಅದರ ಥರ ನಮ್ಮದು ಸ್ಥಿತಿಗಳು ಏರುಪೇರು ಆಗ್ತಾ ಹೋದಾಗ ಅವಾಗ ಏನಾಗುತ್ತೆ ಗೊತ್ತಾ? ಯಾಕೆ ಈಗ ಒಬ್ಬರಿಗೆ ಸಂಬಂಧದಲ್ಲಿ ಇವ್ರು ಯಾವ ಥರ ವ್ಯಕ್ತಿಗಳು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ ಇವ್ರದ್ದು ಸ್ಥಿತಿಗಳು, ಅವರ ವರ್ತನೆಗಳು ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದ್ದರೆ ಅವರು ಯಾವ ಥರ ವ್ಯಕ್ತಿಗಳ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಬಾಬೋರು ನಮ್ಮನ್ನು ಏಕರಸ ಸ್ಥಿತಿ ಅಂತ ಹೇಳ್ತಾರೆ, ನಿರಂತರವಾಗಿರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೊನೆಗೆ ಬರುವಂಥದ್ದು ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞ ಅಂದರೆ ಯಾವುದರಲ್ಲೂ ಕೂಡ ಅವ್ರದ್ದು ಸ್ಥಿತ ಪ್ರಜ್ಞೆ ಏನಿದೆ ಅದು ಸ್ಥಿರವಾಗಿರುತ್ತೆ. ಇದು ಬಾಬೋರು ನಮ್ಮಿಂದ ಈಗ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಿತಿ ಬೆಳಗ್ಗೆ ಒಂದು ಥರ, ಮಧ್ಯಾಹ್ನ ಒಂದು ಥರ, ರಾತ್ರಿ ಒಂದು ಥರ, ಆ ಥರ ಆಗಬಾರ್ದು.
ಅವಾಗೇನಾಗುತ್ತೆ, ಒಬ್ಬರು ಎಂಥವ್ರು ಅಂತ ಹೇಳಿ ನಮಗೂ ಅರ್ಥವಾಗುತ್ತೆ, ನಮ್ಮ ಅವ್ರ ಜೊತೆ ವ್ಯವಹಾರ ಮಾಡೋದು ಸುಲಭ ಆಗುತ್ತೆ. ಈಗ ಒಬ್ಬರು ಅವರ ಇದಂದ್ರೆ ಆವಾಗ ಅವ್ರ ಜೊತೆ ನಾನು ಯಾವಾಗ ಬೇಕಾದ್ರೂ ವ್ಯವಹಾರ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅವ್ರ ಜೊತೆ ಮಾತಾಡ್ಬೋದು. ಕೆಲವು ಸರಿ ಕೆಲವ್ರ ಜೊತೆಗೆ ಮಾತಾಡುವಾಗ ಅವರ ಮೂಡ್ ಹೇಗಿದೆ ಅಂತೇಳಿ ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ಈ ಆಫೀಸ್ಗಳಲ್ಲೆಲ್ಲ ಕೆಲವು ಸರಿ ಏನಾಗುತ್ತೆ ಅಂದರೆ ಕೇಳ್ತಾರೆ, ಬಾಸ್ ಮೂಡ್ ಹೇಗಿದೆ ಇವತ್ತು ಅಂತ ಹೇಳಿ. ಬಾಸ್ ಮೂಡ್ ಹೇಗಿದೆ ಹೇಳಿ ಅರ್ಧೋ ಒಬ್ರು ಮೂರನೇ ಅವ್ರ ಮೂಲಕ ತಿಳ್ಕೊಂಡು ಅವ್ರ ಜೊತೆಗೆ. ನಮ್ದು ಆ ಥರ ಆಗಬಾರ್ದು ಖಂಡಿತ. ನಮ್ಮದು ಅಪಾಯಿಂಟ್ಮೆಂಟ್ ತಗೊಳ್ಳೋ ಥರ ಮೂಡ್ ಆಗಬಾರ್ದು ನಮ್ದು. ಈ ವ್ಯಕ್ತಿ ಅಂದರೆ ಈ ಥರ ಇದೆ. ಅವಾಗ ಬಾಬುವರಿಗೂ ನಮ್ಮ ಬಗ್ಗೆ ಸಂಪೂರ್ಣ ವಿಶ್ವಾಸ ಬರುತ್ತೆ. ಈಗ ಯಾವಾಗ ವಿಶ್ವಾಸ ಬರುತ್ತಪ್ಪ ನಿಮ್ಮ ಬಗ್ಗೆ ಅಂದರೆ, ಇವ್ರಿಗೆ ಒಂದು ಏನಾದ್ರು ಹೇಳ್ಬೋದು, ಇವ್ರಿಗೆ ಒಂದು ಕೆಲಸ ಕೊಡ್ಬೋದು, ಇವ್ರು ಈ ಕೆಲಸ ಕೊಟ್ಟರೆ ಇವ್ರು ಮಾಡ್ತಾರೆ ಅನ್ನೋ ನಮ್ಮ ಯಾರಿಗಾರು ವಿಶ್ವಾಸ ಇದ್ದರೆ, ಅವ್ರದ್ದೇ ಚೇಂಜಸ್ ಆಗ್ತಾ ಇದ್ರೆ ಆವಾಗ. ಸೊ ಇದಕ್ಕೆ ಬಾಬವರು ಏಕರಸ ಸ್ಥಿತಿ ಅಂತಾರೆ, ನಿರಂತರ ಖುಷಿ ಅಂತಾರೆ. ಅದು ಯಾವಾಗ ಸಾಧ್ಯ ಅಂದರೆ, ನಾನು ಬೇರೆ ಯಾವುದನ್ನೂ ನಿರೀಕ್ಷೆ ಇಟ್ಕೊಳ್ಳದೇನೆ, ಪ್ರಪಂಚದಿಂದ, ಜನರಿಂದ, ಅನ್ಯ ಬೀಕೆಗಳಿಂದ, ಯಾರಿಂದನೂ ಏನೂ ನಿರೀಕ್ಷೆ ಇಟ್ಕೊಳ್ದೇನೆ ನಂದೆಲ್ಲ ಕೊಡೋದು ತಗೊಳ್ಳೋದು ಏನಿದ್ರು ಬಾಬಾವ್ರ ಜೊತೆಗಿದ್ರೆ ಅವಾಗ ನಮ್ದು, ಯಾಕೆಂದ್ರೆ ಬಾಬಾವ್ರು ಮಾತ್ರ ಸ್ಥಿರ, ಇನ್ನೆಲ್ಲರದ್ದೂ ಸ್ಥಿತಿ ಏರುಪೇರು ಆಗ್ತಾ ಇರತ್ತೆ. ಹೌದಾನೆ? ಬಾಬಾವ್ರ ಮಾತ್ರ ಸ್ಥಿತಿ ಮಾತ್ರ ಸದಾ ಏಕರಸವಾಗಿರುತ್ತೆ. ಅವ್ರ ಜೊತೆಗೆ ನಮ್ದು ವ್ಯವಹಾರ ಇದ್ರೆ ಅವಾಗ ನನ್ನ ಸ್ಥಿತಿನೂ ಕೂಡ ಏಕರಸವಾಗಿರಕ್ಕೆ ಸಾಧ್ಯ. ಬೇರೆಯವರಿಂದ ನಾನೇನಾದರೂ ನಿರೀಕ್ಷೆ ಇಟ್ಕೊಂಡಿದ್ರೆ ಅವ್ರದ್ದು ಸ್ಥಿತಿ ಚೇಂಜ್ ಆದಾಗೆ ನನ್ನ ಸ್ಥಿತಿನೂ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಖುಷಿ, ನಮ್ಮ ನಶೆ, ನಮ್ಮ ಇದು ಆನಂದ, ಇದು ಯಾವುದರ ಮೇಲೂ ಕೂಡ ಆಧಾರಿತವಾಗಿರಬಾರ್ದು. ಅವಾಗ ಮಾತ್ರ ನಾವು ಏಕರಸ ಸ್ಥಿತಿನಲ್ಲಿ ನಿರಂತರವಾಗಿರೋಕ್ಕೆ ಸಾಧ್ಯ. ಈಗ ಮುಂದೆ 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 ಹೋಗ್ತಿದ್ದ ಹಾಗೇನೆ ನಮಗೆ ಇದು ಬಹಳ ಬೇಕು. ಇಲ್ಲ ಅಂದ್ರೆ ಒಂದು ಸಣ್ಣ ವಿಚಾರವೂ ಕೂಡ ನಮ್ಮ ಸ್ಥಿತಿಯನ್ನು ಡಿಸ್ಟರ್ಬ್ ಮಾಡಿಬಿಡುತ್ತೆ. ನಾವು ಈಗಲಿಂದ ಈ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ, ನನ್ನ ಮೂಡು, ನನ್ನ ಖುಷಿ ಅನ್ನುವಂಥದ್ದು ಬೇರೆಯವ್ರ ಕೈಗೆ ಏನಾದ್ರು ನಾನು ಕೊಟ್ಬಿಟ್ಟಿದ್ರೆ ಆವಾಗ ಮತ್ತೆ ನೋಡಿ, ಇದು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ಈ ಒಂದು ವರ್ತಮಾನದ ಸ್ಥಿತಿನಲ್ಲಿ ಗೊತ್ತಾಯ್ತಾ, ಈ ರೋಗವು ಕೂಡ ನಮ್ಮನ್ನೆಲ್ಲ ನಮಗೆ ಬಹಳಷ್ಟು ಪಾಠವನ್ನು ಕಲಿಸ್ಬಿಡ್ತು. ಯಾರಿಗೂ ಸಹಾಯ ಮಾಡೋಕ್ಕೆ ಬರದೇ ಇರುವಂತಹ ಸ್ಥಿತಿ. ಈಗ ಬಾಬಾವ್ರು ಏನು ಬಹಳ ವರ್ಷದಿಂದ, ಮಕ್ಕಳೇ ಯಾರೂ ನಿಮಗೆ ಬರೋದಿಲ್ಲ. ಈಗ ನೋಡಿ, ಅಲ್ಲಿ ಕ್ರಿಮೇಷನ್ ಮಾಡೋದು ಇದಕ್ಕೂ ಸಂಸ್ಕಾರ ಮಾಡೋ ಕಡೆನೂ ಯಾರನ್ನು ಬಿಡೋದಿಲ್ಲ. ಸೊ ಹಾಗಾಗಿ ನನ್ನ ಸ್ಥಿತಿ ಅನ್ನುವಂಥದ್ದು ಯಾವುದರ ಮೇಲೂ, ಯಾರ ಮೇಲೂ ಕೂಡ ನಾವು ಆಧಾರಿತ ಮಾಡ್ಕೋಬಾರ್ದು. ಇದಕ್ಕೆ ಸಾಧನೆ ಬೇಕು. ಇದು ಸಾಧನೆ. ಇದು ಸಾಧನೆ. ಅದು ಒಳಗಡೆಗೆ ನಾವು ನಿರಂತರವಾಗಿ ನಮ್ಮ ಬಗ್ಗೆನೇ ನಾವು ಮಾತಾಡ್ಕೊಳ್ತಾ, ಬಹಳ ತುಂಬ ಟೆಕ್ನಿಕ್ ಏನಪ್ಪ ಅಂದರೆ, ನನ್ನ ಜೊತೆಗೆ ನಾನು ಮಾತಾಡ್ಕೋಬೇಕು ಬಹಳ ಪ್ರೀತಿಯಿಂದ. ಆವಾಗ ಹೇಳಿದಾಗ ಇದು ನನ್ನ ಸ್ವಂತ ಜೀವನ, ಇದು ಬಾಡಿಗೆ ಜೀವನ ಅಲ್ಲ. ಇದು ಯಾರೋ ರಿಪೇರಿ ಮಾಡ್ಬಿಡ್ತಾರೆ ನನ್ನ ಜೀವನ, ನನ್ನ ಸ್ಥಿತಿಯನ್ನು ಅವರು ಚೆನ್ನಾಗಿಡ್ತಾರೆ. ನೋ, ಅವರು ಪ್ರೀತಿ ಕೊಟ್ರೆ ನಾನು ಚೆನ್ನಾಗಿರ್ತೀನಿ. ನೋ, ಇದು ನನ್ನ ಸ್ವಂತ ಜೀವನ. ಬಾಬಾವರು ನಮ್ಮನ್ನೆಲ್ಲ, ನಾವು ಯಾವುದೇ ಜಾಗದಲ್ಲಿ ಇರಲಿ, ಯಾವುದೇ ಟೈಮ್ನಲ್ಲಿ, ಯಾವುದೇ ಸಮಯ ಇರಲಿ, ನಾವು ಅದೇ ವ್ಯಕ್ತಿ. ಅದಕ್ಕೆ ಪ್ರತಿದಿನ
ನಾವು ನಮ್ಮ ಜೊತೆಗೆ ನಾವು ಮಾತಾಡ್ಕೊಳ್ಳೋ ಇದು ಒಳಗಡೆ ಆಂತರಿಕವಾಗಿ, ಅದಕ್ಕೆ ಬಾಬಾವರು ಅಂತರ್ಮುಖತೆ ಬೇಕು ಅಂತಾರೆ. ಬಾಬಾವ್ರು ಮೊನ್ನೆ ಒಂದು ಬಹಳ ಈಗೊಂದು 2-3 ದಿನ ಭಾಳ ಕೆಲವು ಸರಿ ವಾಣಿಗಳು ಹೇಗಿರುತ್ತೆ ಅಂದರೆ ನೀವೆಲ್ಲ ಕೇಳಿರ್ಬೋದು. ಏ ಬ್ರಾಹ್ಮಣ್ ಜೀವನ್ ಏ ಜ್ಞಾನ ಮಾರ್ಗ ಹಸಿ ಕುಡಿಕ ನೈ ಹೇ ಅಂದ್ಬಿಟ್ರು ಮೊನ್ನೆ. ಕೇಳಿದ್ರಲ್ಲ ವಾಣಿ ಎಲ್ಲ ಕೇಳಿದ್ರಲ್ಲ? 4 ದಿನದ ಹಿಂದಿಂದ ಮುರಳಿ ಬಾಬಾವ್ರು ಏನು ಹೇಳಿದ್ರು ಅಂದರೆ ಏ ಜ್ಞಾನ ಮಾರ್ಗ ಹಸಿ ಕುಡಿಕ ನೈ ಹೇ ಅಂದರು. ಹಸಿ ಕುಡಿಕ ಅಂತ ಹೇಳಿದರೆ ತಮಾಷೆಯ ವಿಚಾರ ಅಲ್ಲ ಅಂತೇಳಿ. ಹೇಗೋ ಇದ್ಬಿಡ್ತೀವಿ, ಒಂದೊಂಚೂರು ಯೋಗ ಮಾಡಿಕೊಂಡು ನಲ್ಲ ಟೋಟಲ್ ಒಂಥರ ಭಾಳ ರೆಸ್ಪೆಕ್ಟ್ಫುಲ್, ತುಂಬ ಡೀಸೆಂಟ್, ತುಂಬ ಒಂದು ಆನಂದಮಯವಾಗಿರುವಂಥ ಜೀವನ ಇದು. ಹೌದಾನೆ? ಜ್ಞಾನ ಮಾರ್ಗ ಅಂದರೆ ಅದೇ. ಎಲ್ಲರ ಜೊತೆಗೆ ನಾವು ಎಲ್ಲರ ಜೊತೆಗೆ ಹೊಂದ್ಕೊಳಕ್ಕಾಗತ್ತಾ? ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ನಾವು ಮಾತಾಡ್ಕೋಬೇಕು. ನಮ್ಮ ಜೊತೆ ನಾವು ಮಾತಾಡ್ಕೋಬೇಕು ಅಂದರೆ ನಮಗೆ ಬಾಬಾವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಬಹಳ ಈ ಕ್ಲಾಸಸ್ ಎಲ್ಲ ಇದೆಯಲ್ಲ, ನಾವು ಮಾಡೋಂಥ ಕ್ಲಾಸಸ್ ಎಲ್ಲ ಇದು ಜಸ್ಟ್ ರಿಫ್ರೆಶ್ ಮಾಡೋದಷ್ಟೇ ಬಾಬಾವ್ರ ಪಾಯಿಂಟ್. ಆದರೆ ನನಗೆ ಅನಿಸಿದ್ದು ನಿಮಗೂ ಎಲ್ಲ ಅನಿಸಿರುತ್ತೆ. ನೇರವಾಗಿ ಅಂದರೆ ಬಾಬಾವ್ರ ಮಹಾವಾಕ್ಯ ಮುರಳಿಯನ್ನು ನಾವು ಎಷ್ಟು ಏಕಾಗ್ರವ ಚಿತ್ತವಾಗಿ ಕೇಳ್ತೀವಿ, ಮುರಳಿ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಅಲ್ಲಿ 1-to-1 ಕಾನ್ವರ್ಸೇಷನ್, ಭಗವಂತನಿಗೂ ನನಗೂ 1-to-1 ನನ್ನ ಜೊತೆ ಮಾತಾಡ್ತಾ ಇರ್ತಾನೆ ಭಗವಂತ. ಅಲ್ಲಿ ನೇರವಾಗಿ ನಾನು ಬಾಬಾವರು ನನಗೇನು ಹೇಳ್ತಾ ಇದ್ದಾರೆ, ಬಚ್ಚೆ ಈ ಜ್ಞಾನ ಮಾರ್ಗ ಹಸಿ ಕುಡಿಕ, ಆವಾಗ ನನಗೆ ಅಲ್ಲೇ ಕೂತಾವಳನೆ ಒಂದ್ಸರಿ ಹೋಗ್ಬಿಡುತ್ತೆ, ಶಾಕ್ ಆದಾಗ ಹೋಗ್ಬಿಡುತ್ತೆ. ಬಾಬಾವರು ಏನು ಹೇಳ್ತಾ ಇದ್ದಾರೆ, ಒಂಥರ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗೆ ಅದಲ್ಲ ಕೆಲವು ವಾಕ್ಯಗಳು ಬಾಬಾವರದ್ದು. ಬಾಬಾವರು ಮುರಳಿನಲ್ಲಿ ಪ್ರೀತಿಯನ್ನು ಕೊಡ್ತಾರೆ, ಅಗಾಧವಾಗಿರುವಂಥ ಪ್ರೀತಿಯನ್ನು ಕೊಡ್ತಾರೆ ಬಾಬಾವರು. ಬಾಬಾರು ಇವತ್ತು ಹೇಳಿದರು ತಂದೆ ತಾಯಿಯ ವಿಚಾರದಲ್ಲಿ ಬಾಬಾರು ಎಷ್ಟು ಚೆನ್ನಾಗಿ ಇವತ್ತು ಸ್ಪಷ್ಟಪಡಿಸಿದರು. ತಂದೆ ತಾಯಿ ಯಾಕೆ ಹೇಳ್ತಾರೆ, ಹೇಗೆ ನೀವು ಮಕ್ಕಳನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಇದೆಲ್ಲ ಬಾಬಾವರು ನಮ್ಮ ಜೊತೆಗೆ ಪ್ರೀತಿಪೂರ್ವಕವಾಗಿ ಬಹಳ ಹತ್ತಿರದ ತಗೊಂಡು ಹೇಗೆ ಒಂದು ಮನೆಯಲ್ಲಿ ಮಗನನ್ನು ಕೂರಿಸ್ಕೊಂಡು ತಂದೆ ಬುದ್ಧಿವಾದ ಹೇಳ್ತಾನೆ. ಬಾಬಾವ್ರು ಹೇಳಿದ್ರು ಇವತ್ತು ನೀವು ಈ ಥರ ಮಾಡಿದರೆ ನಿಮ್ಗೆ ಅಲ್ಲಿ ಒಳ್ಳೆ ಶ್ರೇಷ್ಠ ಪದವಿ ಸಿಗತ್ತೆ. ಹೇಗೆ ಮಗ ಹೇಳ್ತಾನೆ ತಂದೆ ಲೌಕಿಕದಲ್ಲಿ, ಮಗ ನೀನು ಒಳ್ಳೆ ಓದಿ SLC ಚೆನ್ನಾಗಿ ಪಾಸ್ ಆಗ್ಬಿಟ್ರೆ ನೀನು ಸೈಕಲ್ ಕೊಡಿಸ್ತೀನಿ. ಆ ಥರ ಹಂಗೆ ಬಾಬಾವರದ್ದು ಬಹಳ ಪ್ರೀತಿಪೂರ್ವಕವಾಗಿರುವಂಥ ಮುರಳಿನಲ್ಲಿ ಅಷ್ಟೇ ಪ್ರೀತಿ ಇರುತ್ತೆ. ಅಲ್ಲಿ ಏನಪ್ಪ ಅಂದರೆ ಮುರಳಿ ಬರೀ ಶಬ್ದಗಳಲ್ಲ. ನಾವೆಲ್ಲ ಒಂದು ಬಹಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಶಬ್ದಕ್ಕೆ ಯಾವ ಅರ್ಥವೂ ಇಲ್ಲ, ಶಬ್ದಕ್ಕೆ ಬಹಳ ಲಿಮಿಟೆಡ್ ಮೀನಿಂಗ್. ಆದರೆ ಅಲ್ಲಿ ಭಾವನೆ ಇದೆ, ಬಾಬಾವರದ್ದು ಪ್ರೀತಿಪೂರ್ವಕವಾಗಿರುವಂಥ ಭಾವನೆ ಇದೆ. ಅಲ್ಲಿ ಶಿಕ್ಷಣ ಇದೆ, ಶಿಕ್ಷಕನಾಗಿ ಮಾತಾಡ್ತಾನೆ, ತಂದೆಯಾಗಿ ಮಾತಾಡ್ತಾನೆ, ಫ್ರೆಂಡಾಗಿ ಮಾತಾಡ್ತಾನೆ, ಗೈಡ್ ಮಾಡ್ತಾನೆ, ಸಲಹೆ ಕೆಲವು ಸೂಚನೆಗಳನ್ನು ಕೊಡ್ತಾನೆ. ಅದನ್ನು ನಾವು ಮಿಸ್ ಮಾಡಿಬಿಟ್ರೆ ನಾವು ಮುರಳಿ ಕೇಳಿದ್ರು ಒಂದೇ, ಕೇಳದೆ ಹೋದ್ರು ಒಂದೇ, ದಟ್ ಮೇಕ್ಸ್ ನೋ ಡಿಫರೆನ್ಸ್. ಅದಕ್ಕೆ ಮುರಳಿಯನ್ನು ನಾನು ಗೌರವಪೂರ್ವಕವಾಗಿ ನನ್ನ ಜೀವನಕ್ಕೆ ಅದೇ ಆಧಾರ, ಮುರಳಿನೇ ನನ್ನ ಜೀವನಕ್ಕೆ ಆಧಾರ. ಯಾರು ನಾವೆಲ್ಲ ನಮ್ಮ ಜೀವನವನ್ನು, ನಮ್ಮ ಥಿಂಕಿಂಗನ್ನು, ನಮ್ಮ ಥಾಟ್ ಪ್ರಾಸೆಸ್, ನಮ್ಮ ವಿಚಾರಧಾರೆಗಳನ್ನು ಮುರಳಿಯ ಆಧಾರದ ಮೇಲೆ ಬೇಸ್ ಮಾಡ್ಕೊಳ್ತೀವಿ, ಆವಾಗ ಎಲ್ಲಿದೆ ಪ್ರಾಬ್ಲಮ್? ಎಲ್ಲೂ ಇಲ್ಲ, ಪ್ರಾಬ್ಲಮ್ಮೇ ಇಲ್ಲ. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಈ ಇದರಲ್ಲಿ ಪ್ರಾಬ್ಲಮ್ಮೇ ಇಲ್ಲ, ಬ್ರಾಹ್ಮಣ ಜೀವನದಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಎಲ್ಲಿದೆ ಪ್ರಾಬ್ಲಮ್? ಬಾಬಾವ್ರು ಇಷ್ಟೆಲ್ಲ ನಮಗೆ ತಿಳುವಳಿಕೆ ಕೊಟ್ಟು ಇಷ್ಟೆಲ್ಲ ಒಂದು ಒಳ್ಳೆಯ ಜೀವನ, ಆನಂದಮಯ ಖುಷಿಯ ಜೀವನವನ್ನು ಕೊಟ್ಟಿರುವಾಗ ಪ್ರಾಬ್ಲಮ್ಸ್ ಒಂಥರ ಅದು ಯಾವ ಲೆಕ್ಕರಿ ಪ್ರಾಬ್ಲಮ್? ಈಗ ಯಾರಿಗೆ ಇದಿರ್ತಾರೆ, ಒಳ್ಳೆ ಒಂದು ಕೋಟಿಗಟ್ಟಲೆ ಇದ್ದಂಥವರಿಗೆ ಒಂದು 1000 ರೂಪಾಯಿ ಇದೆಲ್ಲ ಅದು ಯಾವ ಲೆಕ್ಕ ಅವರಿಗೆ? ಹೆಂಗೆ ಸುಮ್ಮನೆ ಬಿಸಾಕ್ತಾರೆ ಅವರು. ಹಾಗೆ ನಮ್ಮ ಆಂತರಿಕವಾಗಿ ನಾವು ಆ ಥರ
ಬಾಬುವ್ರ ಜೊತೆ ಇದಾಗಿದ್ರೆ ಈ ಪರಿಸ್ಥಿತಿಗಳು, ಸಣ್ಣ ಪುಟ್ಟ ಕಾಯಿಲೆಗಳು, ಅವ್ರ ಮಾತುಗಳು, ಇನ್ನು ಇವ್ರು ಯಾರೋ ಒಂದು ಮಾತು ಹೇಳ್ಬಿಟ್ರು ಅಂದರೆ, ಯಾರೋ ಒಂದು ನನಗೆ ನನ್ನ ಬಗ್ಗೆ ಯಾವುದೋ ಒಂದು ಹಗುರವಾಗಿ ಮಾತಾಡಿದ್ರು, ಅವ್ರು ಬಂದು ನನಗೆ ಹೇಳಿರ್ತಾರೆ, ನಾನು ಐ ಡೋಂಟ್ ಕೇರ್, ಅದು ನನ್ನ ಡಿಸ್ಟರ್ಬ್ ಮಾಡಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಕೇಳಿ, ಪ್ರಾಕ್ಟಿಕಲ್ ವಿಚಾರ. ಅವ್ರು ಯಾರೋ ಅವ್ರ ಬಗ್ಗೆ ಹೇಳಿರ್ತಾರೆ, ಅವ್ರು ಬಂದು ನನಗೆ ಹೇಳಿರ್ತಾರೆ ಅಂತ ಹೇಳಿದಾಗ ಅವಾಗ ಹೌದಾ, ಇವ್ರು ನನ್ನ ಬಗ್ಗೆ ಈ ಥರ ಮಾತಾಡಿದ್ರಾ, ನೋಡ್ಕೋತೀನಿ. ಈಗ ಇವರಿಗೂ ನನಗೂ ಏನಾಯ್ತು, ಯಾರು ಹೇಳಿರ್ತಾರಲ್ಲೋ ಅವರಿಗೂ ನನಗೂ ಮನಸ್ಸಿನಲ್ಲೇನೆ ಟಗ್ ಆಫ್ ಇದು ಶುರು ಆಯ್ತು, ಸಂಕಲ್ಪಗಳು. ಇವ್ರು ನನ್ನ ಬಗ್ಗೆ ಈ ಥರ ಹೇಳಿದ್ರಾ, ಅವ್ರು ಯಾರು ಹೇಳೋದಕ್ಕೆ, ಈ ಥರ ಎಲ್ಲ ಶುರುವಾಗತ್ತೆ. ಯಾಕೆಂದ್ರೆ ನಂದು ಇಮ್ಮಿಡಿಯೇಟಾಗಿ ನಂದು ಥಾಟ್ಸ್ ಆ ಕಡೆ ಹೊರಟಾಯ್ತು. ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ನಾನು ಬಾಬುವ್ರ ಜೊತೆಗೆ ಟ್ಯೂನ್ ಮಾಡ್ಕೋಬೇಕು. ಹಾಗೆ ಈ ಥರ ಇದ್ರೆ ನಮ್ಮದು ಮನುಷ್ಯರ ಮಾತುಗಳು, ಅವರ ಕಾಮೆಂಟ್ಸ್ಗಳು, ಅದು ಯಾವುದೂ ಕೂಡ ನಮಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಯಾವುದೂ ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ಬಾಬುವ್ರು ಹೇಳ್ತಾರೆ, ನಮ್ಮದು ಮಾತು, ನಮ್ಮದು ನಡವಳಿಕೆ ಎಲ್ಲ ಹೇಗಿರಬೇಕು ಅಂದರೆ, ನಾವು ಡಿಸ್ಟರ್ಬ್ ಆಗಬಾರ್ದು. ಬ್ರಾಹ್ಮಣ ಜೀವನ ಸಿಂಪಲ್, ಕೆಲವುದೆಲ್ಲ ಸಿಂಪಲ್ ಈಕ್ವೇಷನ್ಸ್. ಈ ಬ್ರಾಹ್ಮಣ ಜೀವನದಲ್ಲಿ ಏನಪ್ಪ ಅಂದರೆ, ಸುಖಮಯ ಜೀವನಕ್ಕಾಗಿ ಕೆಲವೊಂದು ಸೂತ್ರಗಳು, ಅದನ್ನು ನಾವು ಅಂಡರ್ಲೈನ್ ಮಾಡಿ ಇಟ್ಕೋಬೇಕು ಸದಾ. ಅದು ಬರೀ ನಾವು ಎಲ್ಲೋ ಮನೆಯಲ್ಲಿ ತೂಗು ಹಾಕ್ಕೊಳ್ಳೋದಲ್ಲ, ಅಥವಾ ಒಂದು ಫ್ಲಕ್ಸ್ ಮಾಡಿ ಅಂಟಿಸೋದಲ್ಲ, ಅದು ನಮ್ಮ ಬುದ್ಧಿಯಲ್ಲಿ ಸದಾ ನೇತಾಡ್ತಾ ಇರಬೇಕು. ನಾವು ಡಿಸ್ಟರ್ಬ್ ಆಗಬಾರ್ದು, ಬೇರೆಯವರಿಗೂ ಡಿಸ್ಟರ್ಬ್ ಮಾಡಬಾರ್ದು. ನಾನು ಖುಷಿಯಿಂದ ಇರಬೇಕು, ನಾನು ಬೇರೆಯವ್ರಿಗೆ ಖುಷಿಯನ್ನೇ ಕೊಡಬೇಕು. ಏನು ಹೇಳಿ, ನಾನು ಖುಷಿಯಿಂದ ಇರಬೇಕು, ನಾನು ಬೇರೆಯವ್ರಿಗೆ ಖುಷಿಯನ್ನೇ ಕೊಡಬೇಕು. ಹೌದಾನೆ? ನಾವು ಖುಷಿಯಿಂದ ಇರಬೇಕು, ನಾವು ಬೇರೆಯವರಿಗೆ ಖುಷಿಯನ್ನೇ ಹಂಚಬೇಕು. ಈಗ ನಮ್ಮ ಸೇವೆ ಏನಪ್ಪ ಅಂತ ಹೇಳಿದ್ರೆ, ಈಗ ಇನ್ನೊಂದು ವಿಚಾರ ನೋಡಿ, ಈ ಎಲ್ಲ ಯೋಗ ಮಾಡ್ಬಿಟ್ಟು ಕರೋನಾ ಓಡಿಸೋಂಥದ್ದು ನಮ್ಮದು ಗುರಿಯಲ್ಲ, ಅವ್ರ ಸಫರಿಂಗನ್ನು ಕಡಿಮೆ ಮಾಡೋವಂಥದ್ದಷ್ಟೇ. ಇದು ಎಲ್ಲ ಬಾಬುವ್ರು ಹೇಳ್ದಂಗೆ ಎಲ್ಲ ಪರಿವರ್ತನೆ ಆಗಲೇಬೇಕು, ಇದು ಇನ್ನೂ ಉಲ್ಬಣ ಆಗಲೇಬೇಕು, ಇನ್ನು ಏನೇನೋ ಥರ ಎಲ್ಲ ಬರುತ್ತೆ. ಹೌದಾನೆ? ಸರಿತಾನೆ? ಅಥವಾ ನಾವು ಯೋಗ ಮಾಡ್ಬಿಟ್ಟು ಕರೋನಾ ಕಂಟ್ರೋಲ್ ಮಾಡ್ಬಿಡ್ತೀವ? ಅದು ನಮ್ಮ ಗುರಿನ, ಲಕ್ಷ್ಯನ? ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಕೆಲವರೆಲ್ಲ ಕ್ಲಾಸ್ ಮಾಡ್ತಾ ಏನೇನೋ ಒಬ್ಬೊಬ್ಬರು ಒಂದೊಂಥರ ನಮ್ಗೆ ಹೇಳ್ಬಿಡ್ತಾರೆ. ಅದಕ್ಕೆ ವರ್ತಮಾನ ಸಮಯದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಜಾಸ್ತಿ ಕ್ಲಾಸಸ್ಸು, ಜಾಸ್ತಿ ಶಬ್ದ ಖಂಡಿತ ಅವಶ್ಯಕತೆ ಇಲ್ಲ. ಖಂಡಿತ ನಮಗೆ ಮುರಳಿ ಬೇಕಾದಷ್ಟು. ಯಾಕೆಂದರೆ ನೋಡಿ, ಮುರಳಿನೇ ಸರಿಯಾಗಿ ಓದೋದಿಲ್ಲ ನಾವು, ಮುರಳಿನೇ ಚಿಂತನೆ ಮಾಡೋದಿಲ್ಲ. ನಮಗೆ ಇನ್ಯಾರ್ಯಾರದ್ದೋ ದೊಡ್ಡ ದೊಡ್ಡ ಕ್ಲಾಸಸ್ಸು ಭಾಳ ನಮ್ಗೆ ಕೆಲವು ಸರಿ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ವಲ್ಪನೇ ಕೇಳಿ, ಸ್ವಲ್ಪನೇ ಚೆನ್ನಾಗಿ ಅದನ್ನೇ ಜೀರ್ಣ ಮಾಡ್ಕೊಳ್ಳಿ, ಅದನ್ನೇ ಧಾರಣೆ ಮಾಡಿ. ಯಾಕೆಂದರೆ ಒಂದು ಧಾರಣೆ ಮಾಡಿದರೂ ಸಾಕು, ಅದರ ಜೊತೆಗೆ ಇನ್ನು 10 ಧಾರಣೆಗಳು ಬರುತ್ತೆ. ಒಂದು ಅವಗುಣದ ಜೊತೆಗೆ ಹೇಗೆ 10 ಅವಗುಣಗಳು ಬರುತ್ತೋ ಹಾಗೇನೆ ಒಂದು ಧಾರಣೆಯಿಂದ ಒಂದು 10 ಧಾರಣೆಗಳು ಜೊತೆಗೆ ಬಂದ್ಬಿಡುತ್ತೆ. ಹಾಗಾಗಿ ತುಂಬ ಕೇಳೋದು, ತುಂಬ ವಾಟ್ಸಪ್ಪಲ್ಲೆಲ್ಲ ಕ್ಲಾಸಸ್ ಎಲ್ಲ ನೋಡ್ಕೊಳ್ಳೋದು, ತುಂಬ ಕೇಳೋದು, ತುಂಬ ಓದೋದು, ತುಂಬ ಈ ಥರ ಇದು ಅವಶ್ಯಕತೆ ಇಲ್ಲ. ನನಗೇನಿಸುತ್ತೆ ಅಂದರೆ, ಬಾಬುವ್ರದ್ದು ಒರಿಜಿನಲ್ ಮಹಾವಾಕ್ಯ ಏನಿದೆ ಮುರಳಿ, ಅಷ್ಟೇ ನಮಗೆ ಬೇಕಾದಷ್ಟು ಆಗೋಗ್ಬಿಡುತ್ತೆ. ಅದರಲ್ಲೇ ಎಷ್ಟು ಆಳವಾಗಿರುವಂಥ ರಹಸ್ಯಯುಕ್ತ ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ನಾವು ಚಿಂತನೆಯನ್ನೇ ಮಾಡಿಲ್ಲ. ಎಂತೆಂಥ ವಾಕ್ಯಗಳಿದ್ದಾವೆ, ಅದನ್ನೇ ಓದ್ಕೊಳ್ಳಿ, ಅದ್ರ ಬಗ್ಗೆನೇ ವಿಚಾರ ಮಾಡಿ. ಸೊ ಹಾಗಾಗಿ ಕರೋನಾ ಓಡಿಸೋವಂಥದ್ದು ನಮ್ದೇನಲ್ಲ, ಅಥವಾ ಯಾವುದೂ ಆಗೋದು ಇಲ್ಲ. ಏನಪ್ಪ ಅಂದರೆ, ನಮ್ಮ ಶುಭ ಸಂಕಲ್ಪಗಳ ಮೂಲಕ, ನಮ್ಮ ತರಂಗಗಳ ಮೂಲಕ ಆತ್ಮಗಳ ಸಫರಿಂಗ್ ಏನಿದೆ, ನೋವೇನಿದೆ, ಅದು ನಮ್ಮ ಒಂದು ತರಂಗಗಳ ಮೂಲಕ ಅವರು ಅದನ್ನು ಬೇಗ ಶರೀರ ಬಿಡಬೇಕು. ಅವರು ಬಾಬುರು ಏನು ಹೇಳ್ತಾರೆ, ನೀವು ಅವರಿಗೆ ಮುಕ್ತಿ ಕೊಡಿಸುವಂಥ ಸೇವೆ ಮಾಡಬೇಕಾಗತ್ತೆ. ಕೊನೆಯಲ್ಲಿ ಎಂತೆಂಥ ಪವರ್ಫುಲ್ ಬಾಬುರದ್ದು ಮಹಾವಾಕ್ಯಗಳು ಅಂದರೆ, ಬಚ್ಚೆ
आप वो लोगों को मुक्ति दिलाने बिना आप मुक्ति में जा नहीं सकते. ನಮಗೆ ಎಂತೆಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಬಾಬುವರು, ನಾವು ಆ ಜವಾಬ್ದಾರಿ ಎಲ್ಲ ಬಿಟ್ಬಿಟ್ಟು ಇನ್ನೇನೇನೋ ನಾವು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇರ್ತೀವಿ. ನಾವು ಬಹಳ ಬ್ಯುಸಿ ಹೇಳೋ ಥರ ನಾವು, ಬಾಬರು ಹೇಳ್ತಾರೆ ಬೇರೆ ಥರ ಅಲ್ವಲ್ಲ ಇದು, ಬೇರೆ ಆರ್ಡಿನರಿ ಕೆಲಸ ಅಲ್ಲ ಇದು, ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಈಗ ನೋಡಿ, ನಾವು ಯಾವ ಕೆಲಸ ಮಾಡಬೇಕು ಅಂದರೆ, ಈಗ ಬೇರೆಯವ್ರು ಯಾರೂ ಮಾಡೋಕ್ಕಾಗದೇ ಇರೋ ಕೆಲಸ ನಾವು ಮಾಡಬೇಕು. ಅದಕ್ಕೆ ನಮ್ಮನ್ನು ಬಾಬು ಬ್ರಹ್ಮಕುಮಾರಿಯರನ್ನು ಮಾಡಿರೋವಂಥದ್ದು. ಆರ್ಡಿನರಿ ಬೇರೆಯವ್ರ ಥರ ನಾವು ಅದೇ ಥರ ಸೇವೆ ಅದೇ ಥರ ಮಾಡಿದರೆ ನಾವು ಯಾಕೆ ಕುಮಾರಿ ಆಗೋದು? ಬಾಬು ನಮ್ಗೆ ಎಂತೆಂಥ ಕೆಲಸಗಳನ್ನ ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿ ಯಾವ ಸನ್ಯಾಸಿನೂ ಮಾಡೋಕ್ಕಾಗಲ್ಲ, ಯಾವ ಮಹಾತ್ಮರು ಮಾಡೋಕ್ಕಾಗಲ್ಲ ಅಂಥ ಕೆಲಸ ನಮಗೆ ಕೊಟ್ಟಿದ್ದಾರೆ ಬಾಬುರು. ಇವತ್ತು ನಾವು ಅವರಿಗೆ ಕೂತ್ಕೊಂಡು ಯೋಗ ಮಾಡೋದು, ಅವರಿಗೆ ಅವರ ನೋವು, ಅವರ ದುಃಖ ಕಡಿಮೆ ಆಗಬೇಕು. ಅನೇಕರು ಇವತ್ತು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ, ಕೆಲವರು ಇನ್ಕ್ಲೂಡಿಂಗ್ BKS. ಹೇಳ್ತೀನಿ ಕೇಳಿ. ಯಾರು ಬಾಬೋರ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ಪುರುಷಾರ್ಥ ಮಾಡಿಲ್ಲ, ಯೋಗ ಮಾಡಿಲ್ಲ, ಅವ್ರಿಗೋಸ್ಕರ ಯೋಗ ಮಾಡಿಲ್ಲ. ಸುಮ್ಮನೆ ಏನೋ ಹೇಳ್ತಾರಲ್ಲ ಅಕ್ಕವ್ರು ಅಂದ್ಬಿಟ್ಟು ಕೂತ್ಕೊಂಡು ಯೋಗ ಮಾಡೋದು ಅದೆಲ್ಲ ಕೆಲ್ಸಕ್ಕೆ ಬರಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ಇದು ಯಾವುದು ನಾಟಕ ಪಾಟಕ ತೋರ್ಪಡಿಕೆ, ಇದು ಯಾವುದು ಸಮಯದಲ್ಲಿ ಕೆಲ್ಸಕ್ಕೆ ಬರಲ್ಲ. ಅದೆಲ್ಲ ನಾವು ಮೊದಲೇ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದು ಯಾವುದು ಕೆಲ್ಸಕ್ಕೆ ಬರಲ್ಲ. ಸಮಯದಲ್ಲಿ ಕೆಲಸ ಬರೋದು ನಾನು ನಿಜವಾಗ್ಲೂ ಏನು ಮಾಡ್ಕೊಂಡಿದ್ದೀನಿ, ನಂದು ಸ್ವಂತದ್ದೇನಿದೆ, ಸ್ವಂತ ಸಂಪಾದನೆ ಏನಿದೆ ಅದು ಮಾತ್ರ ಕೆಲ್ಸಕ್ಕೆ ಬರುತ್ತೆ. ಅದೇ ಹೇಳ್ತಾರಲ್ಲ, ಕಟ್ಟಿಟ್ಕೊಟ್ಟು ಬುತ್ತಿ ಹೇಳ್ಕೊಟ್ಟು ಮಾತು ಬಹಳ ಸಮಯ ನಡೆಯೋದಿಲ್ಲ. ಎಂತೆಂಥ ಗಾದೆಗಳಿದ್ದಾರೆ ರೀ ಪ್ರಪಂಚದಲ್ಲಿ. ಸಣ್ಣ ಒಂದು ಶಬ್ದ ನೋಡಿ, ಅದೇ ಗಾದೆನಲ್ಲಿ ಕಟ್ಕೊಟ್ಟು ಬುತ್ತಿ ಹೇಳ್ಕೊಟ್ಟು ಮಾತು ಬಹಳ ಸಮಯ ಬರೋದಿಲ್ಲ. ನಂದು ಸ್ವಂತದ್ದೇನು, ನಾನು ನಿಜವಾಗ್ಲೂ ನನ್ನ ಬಗ್ಗೆನೇ ನಾನು ಬಾಬೋರ್ ಮಗುವಾದ್ಮೇಲೆ ನನ್ನ ಬಗ್ಗೆನೇ ನಾನು ದಯೆ ಇಟ್ಕೊಂಡು ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು. ನಾನು ಬಂದಿರೋದು ನನ್ನನ್ನು ರಿಪೇರಿ ಮಾಡ್ಕೊಳ್ಳೋದಕ್ಕೆ. ನಾನು ಆಂತರಿಕವಾಗಿ ನಾನು ಶಾಂತವಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು. ನಾನು ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು ಜಯಿಸ್ತೀನಿ ಅನ್ನುವಂಥ ಒಂದು ಧೈರ್ಯ, ಮಾನಸಿಕ ಒಂದು ನನ್ನ ಬಗ್ಗೆನೇ ನನಗೆ ವಿಶ್ವಾಸ. ಬಹಳ ಇಂಪಾರ್ಟೆಂಟ್ ಅಂದರೆ ನನ್ನ ಬಗ್ಗೆ ನನಗೆ ವಿಶ್ವಾಸ. ನಾನು ಒಳಗಡೆ ಹೊಕ್ಕಿ ನೋಡಿಕೊಂಡ್ರೆ ನನಗೆ ನನ್ನ ಬಗ್ಗೆ ಏನನ್ಸುತ್ತೆ, ನನ್ನ ಬಗ್ಗೆ ನನಗೆ ಭಯ ಆಗತ್ತಾ? ಅಯ್ಯೋ, ನಾನು ಇಷ್ಟು ವರ್ಷ ಆದರೂ ಕೂಡ ನಾನು ಏನನ್ಸುತ್ತೆ ನನ್ನ ಬಗ್ಗೆನೇ. ಇದು ನಿಜವಾಗಿ ಚೆಕಿಂಗ್. ಏನಪ್ಪ ಅಂದರೆ, ಚೆಕಿಂಗ್ ಅಂದರೆ ನಾನು 8 ಗಂಟೆ ಯೋಗ ಮಾಡಿದೆ, ಈ ಥರ ಸೇವೆ ಮಾಡಿದೆ, ಅದೆಲ್ಲ ಚೆಕಿಂಗು ನನ್ನ ಆಂತರಿಕ ಸ್ಥಿತಿ ಹೇಗಿದೆ. ನಾನೇನಾದರೂ ಇವತ್ತು ಶರೀರ ಬಿಟ್ಟರೆ ನಾನು ಏನಾಗಬಹುದು, ನನಗೆ ನನ್ನ ಸ್ಥಿತಿ ನಿಜವಾಗ್ಲೂ ಹೇಗಿದೆ, ನನ್ನ ಬಗ್ಗೆ ನನಗೆ ತೃಪ್ತಿ ಇದೆಯಾ, ನನ್ನ ಸೇವೆ ಬಗ್ಗೆ ಅಥವಾ ನನ್ನ ಸ್ಥಿತಿ ಬಗ್ಗೆ, ನನ್ನ ಒಂದು ಜೀವನದ ಬಗ್ಗೆ ನನಗೆ ತೃಪ್ತಿ ಇದೆಯಾ? ಇದು ಚೆಕಿಂಗು. ಸುಮ್ಮನೆ 2 hours ಯೋಗ ಮಾಡಿಬಿಟ್ಟೆ, ಮುರಳಿ ಕೇಳಿದೆ, ಚಾರ್ಟ್ ಮುಗಿದೋಯ್ತು. ಅದಲ್ಲ ಚಾರ್ಟ್. ಆ ಚಾರ್ಟ್ ಏನಕ್ಕೂ ಉಪಯೋಗ ಬರೋದಿಲ್ಲ. ನಿಜವಾಗ್ಲೂ ಚೆಕಿಂಗ್ ನನಗೆ, ನಾನು ಇವತ್ತು ಯಾವ ಕಾರಣಕ್ಕೋಸ್ಕರ ಡಿಸ್ಟರ್ಬ್ ಆದೆ, ಯಾವ ಮಾತು ನನ್ನನ್ನು ಡಿಸ್ಟರ್ಬ್ ಮಾಡ್ತು, ಯಾವ ವಿಕಾರ ನನ್ನ ಮೇಲೆ ಇವತ್ತು ಅಟ್ಯಾಕ್ ಮಾಡ್ತು, ನನ್ನ ಸ್ಥಿತಿ ಇವತ್ತು ಚೆನ್ನಾಗಿತ್ತಾ, ಖುಷಿಯಾಗಿದ್ನ? 24 hours 24/7 ಬರೀ ಕ್ಲಾಸಲ್ಲಿರುವ ಖುಷಿ ಅಲ್ಲ, 24/7 ನನ್ನ ಸ್ಥಿತಿ ಹೇಗಿತ್ತು? ನಾನು ಇವತ್ತು ಖುಷಿಯಿಂದ ಇದ್ನ? ನಾನು ಯಾರ ಜೊತೆಗೂ ಜಗಳ ಆಡಲಿಲ್ವಾ? ಯಾರ ಜೊತೆಗೂ ಒರಟಾಗಿ ಮಾತಾಡಲಿಲ್ವಾ? ಇವತ್ತು ಯಾವುದೂ ಕಟು ಶಬ್ದ ನನ್ನ ಬಾಯಿಂದ ಬರಲಿಲ್ವಾ? ನಾನು ಡಿಸ್ಟರ್ಬ್ ಆಗಿ ಬೇರೆಯವ್ರನ್ನು ಡಿಸ್ಟರ್ಬ್ ಮಾಡಲಿಲ್ವಾ? ನಾನಿವತ್ತು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರಿಗೂ ವೈಬ್ರೇಷನ್ ಕೊಟ್ನ? ಪ್ರಪಂಚದ ಎಲ್ಲರಿಗೂ 750 ಕೋಟಿ ಆತ್ಮಗಳು, ಪ್ರಕೃತಿ, ವಾತಾವರಣ,
ಆ ಅಲ್ದಾಡ್ತಾ ಇರುವಂಥ ಆತ್ಮಗಳು ಬಾಬು 4 ವಿಚಾರ ಹೇಳಿದರು, ಸೇವೆ ಮಾಡುವಂಥ 4 ವಿಚಾರ. ವಾಚಾದಿಂದ ಮಾಡುವಂಥ ಸೇವೆ ಬರೀ ಆತ್ಮಗಳಿಗೆ ಒಂದು ಪಾರ್ಟ್ ಮಾತ್ರ ನೋಡಿ, ವಿಚಾರ ಮಾಡಿ. ಇನ್ನು 3 ಪಾರ್ಟು ಸೂಕ್ಷ್ಮ ರೀತಿಯಲ್ಲೇ ಸೇವೆ ಆಗಬೇಕು. ವಾಚಾ ಸೇವೆ ಎಷ್ಟು ಲಿಮಿಟೆಡ್ ಅಂತ ಹೇಳೋದು ಇಲ್ಲೇ ಅರ್ಥವಾಗುತ್ತೆ ನಮಗೆ. ಬಾಬಾವ್ರು ಮೊನ್ನೆ ಈಗ ಒಂದು 15 ದಿವಸದ ಮುಂದೆ ಹೇಳಿದರು, ಒಂದು ಆತ್ಮಗಳು, ಎರಡನೇದು ವಾತಾವರಣ ಕ್ರಿಯೇಟ್ ಮಾಡಬೇಕು, ಪ್ರಕೃತಿಗೆ ನೀವು ವೈಬ್ರೇಷನ್ ಕೊಡಬೇಕು, ಪ್ರಕೃತಿಯನ್ನು ಸತೋಪ್ರದಾನ ಮಾಡಬೇಕು, 4ನೇದು ಅಲ್ದಾಡ್ತಾ ಇರುವಂಥ ಆತ್ಮಗಳಿಗೆ ನೀವು ಗತಿ ಕೊಡಬೇಕು. ಸೊ 3 ಸೂಕ್ಷ್ಮ ರೀತಿಯಲ್ಲೇ ಸೇವೆ ಮಾಡಬೇಕು. ಒಂದು ಮಾತ್ರ ಟು ಸಮ್ ಎಕ್ಸ್ಟೆಂಟ್ ಅದನ್ನು ಬರೀ ವಾಚಾದ ಮೂಲಕ. ನೀವು ವಿಚಾರ ಮಾಡಿ, ವಾಚಾದ ಎಷ್ಟು ಲಿಮಿಟೆಡ್ ಅಂತೇಳಿ, ತುಂಬ ಲಿಮಿಟೆಡ್. ಹಾಗಾಗಿ ಶಬ್ದಗಳಿಗೆ, ಅದನ್ನೇ ಹೇಳ್ತಾ ಇದ್ದೆ ಆವಾಗ, ಅಲ್ಲೇ ಮಧ್ಯೆ ಇದಾಯಿತು, ಶಬ್ದಗಳಿಗೆ ಏನೂ ಅರ್ಥ ಇಲ್ಲ. ವರ್ಡ್ಸ್ ಹ್ಯಾವ್ ವೆರಿ ವೆರಿ ಲಿಮಿಟೆಡ್ ಮೀನಿಂಗ್. ನಮ್ಮ ಭಾವನೆಗಳು ಅದೇ ಹೆಚ್ಚು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈಗ ನಾವು ಸ್ವಲ್ಪ ನಮ್ಮ ಸ್ಥಿತಿಯನ್ನು ಸ್ವಲ್ಪ, ನಾವು ಇಷ್ಟು ದಿವಸ ಏನು ಪುರುಷಾರ್ಥ ಮಾಡಿದ್ದು ಅದಕ್ಕಿಂತ ಸ್ವಲ್ಪ ನಾವೀಗ ಬೇರೆ ಥರ ವಿಚಾರ ಮಾಡಬೇಕು. ಅದೇದಾ, ಯಾವುದು ನಮಗೆ ಕೆಲಸಕ್ಕೆ ಬರುತ್ತೆ, ಬೇರೆಯವರಿಗೂ ಉಪಯೋಗ ಆಗುತ್ತೆ, ಅದನ್ನೇ ಮಾಡಬೇಕು ನಾವೀಗ. ಆಮೇಲೆ ಲಾಸ್ಟಲ್ಲಿ ಈಗ ಸಂಕಲ್ಪನೂ ಜಾಸ್ತಿ ಮಾಡಬಾರ್ದು. ಸೈಲೆನ್ಸ್ ಅಂದ್ರೆ ಏನು? ಸೈಲೆನ್ಸು ಬರೀ ನೀವಿಲ್ಲ 5 ದಿನ ಮೌನ ಬಟ್ಟಿ ಅಂದ್ಬಿಟ್ಟು ಮೌನವಾಗಿದ್ದು ಹೋಗಿ ಅದನ್ನೇ ಮಗ್ಲಿಲ್ಲ. ನಾನಂತೂ ಇದರಲ್ಲಿ ದೃಢ ವಿಶ್ವಾಸ ಇಟ್ಟಿರೋವಂಥವನು. ಇಡೀ ದಿನದಲ್ಲಿ ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟಲ್ಲಿ ಮಾತು ಮಾಡ್ತೀವಿ. ಆದರೆ ಇನ್ನು ಉಳಿದಂತೆ ಯಾವುದೋ ಬೇರೆ ಮಾತು ಬೇಕಾಗಿಲ್ಲ ನಮಗೆ. ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಸಂಕಲ್ಪವು ಕೂಡ ನಾವು ಇನ್ನೂ ಪುರುಷಾರ್ಥ ಮಾಡಬೇಕಾಗಿರೋವಂಥದ್ದು ಆ ಲೆವೆಲಲ್ಲಿ ಏನಪ್ಪ ಅಂದರೆ, ಸಂಕಲ್ಪನೂ ಕೂಡ ಆದಷ್ಟು ಕಡಿಮೆ ಮಾಡುವಂಥದ್ದು. ಆದಷ್ಟು ಕಡಿಮೆ ಸಂಕಲ್ಪಗಳು, ಇದು ನಿಜವಾಗಿರುವಂಥ ಸಾಧನೆ. ಸಂಕಲ್ಪಗಳು ಕೂಡ ಕಡಿಮೆ ಆಗ್ಬೇಕೀಗ ನಮ್ದು. ನನಗನ್ಸಿದ್ದು ಇದರಲ್ಲಿ ನಾವಿನ್ನೂ ವೀಕ್ ಇದ್ದೀವಿ. ಸಂಕಲ್ಪಗಳು ನಡೀತದೆ, ವ್ಯರ್ಥ ಸಂಕಲ್ಪಗಳು ನಡೀತದೆ. ಮಾತಲ್ಲಿ ಇದರಲ್ಲೆಲ್ಲ ಬಹಳ ಬೇಗ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ನಮ್ಮದು ಮಾತಲ್ಲಿ ಯಾವುದೇ ಕಟು ಶಬ್ದ ಬರುವ ಹಾಗೆ, ಒರಟಾಗಿ ಮಾತಾಡೋದು, ಬೈಯೋದು, ಅದೆಲ್ಲ ಬಹಳ ಸುಲಭವಾಗಿ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಆದರೆ ಸಂಕಲ್ಪಗಳೆಲ್ಲ ಇದು ಮಾಡಬೇಕಲ್ಲ, ಅದರಲ್ಲಿ ಇನ್ನೂ ನಾವು ಯೋಗ ಮಾಡಿ ಶಕ್ತಿ ತುಂಬ್ಕೋಬೇಕು ಅನಿಸುತ್ತೆ. ಆಯ್ತು. ಹಾಗಾಗಿ ನಾನು ವಿಚಾರ ಹೇಳೋದೇನಪ್ಪ ಅಂದರೆ, ಮುರಳಿ ಬಗ್ಗೆ ವಿಶೇಷ ಗಮನ ಕೊಡಿ. ಯಾಕೆಂದರೆ ಕೊನೆಗೆ ನಮಗದೇ ಒಂದು ಗೈಡ್ಲೈನು. ನಾವೆಲ್ಲೇ ಇರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ಮುರಳಿ ಬಗ್ಗೆ ನಮಗೆ ವಿಶೇಷವಾಗಿರುವಂಥ ಗಮನ ಬೇಕು. ಯೋಗದ ಕಡೆಗೆ ಇಂಡಿವಿಜುವಲ್ ಇಂಟ್ರೆಸ್ಟ್ ಬೇಕು. ಯೋಗದಲ್ಲಿ ಇಂಡಿವಿಜುವಲ್ ಇಂಟ್ರೆಸ್ಟ್ ಬೇಕು. ನಾನೇ ಇಂಟ್ರೆಸ್ಟಿಂದ, ಪ್ರೀತಿಯಿಂದ ನಾನೇ ಕೂತ್ಕೊಂಡು ಯೋಗ ಮಾಡಬೇಕು. ಆಮೇಲೆ ನಮ್ಮನ್ನು ಸ್ವಲ್ಪ ಡೀಪಾಗಿ ಚೆಕ್ ಮಾಡ್ಕೋಬೇಕು. ಮೇಲ್ಮೇಲಕ್ಕೆ ಚೆಕ್ ಮಾಡ್ಕೊಂಬಿಟ್ರೆ ನಮಗೆ ಎಲ್ಲ ಚೆನ್ನಾಗೇ ಇದೀವಿ ಅನ್ಸ್ಬಿಡುತ್ತೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಆದರೆ ಒಳಗಡೆಗೆ ಯಾವುದು ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ಏನಕ್ಕೋಸ್ಕರ ನಾನು ಖುಷಿಯನ್ನು ಕಳ್ಕೊಳ್ತೀನಿ, ಏನಕ್ಕೋಸ್ಕರ ನನ್ನ ಸಂಬಂಧದಲ್ಲಿ ಸ್ವಲ್ಪ ಏರುಪೇರಾಗತ್ತೆ, ಯಾವುದು ನನಗೆ ನಿಜವಾಗ್ಲೂ ಸ್ವಲ್ಪ ನನ್ನ ಸ್ಥಿತಿಯನ್ನು ಯಾವುದು ಡೌನ್ ಮಾಡುತ್ತೆ, ಇಂಪಾರ್ಟೆಂಟಾಗಿ ಯಾವುದು ನನ್ನ ಸ್ಥಿತಿಯನ್ನು ಡೌನ್ ಮಾಡುತ್ತೆ ಅಂತ ಹೇಳೋದೇನೆ. ಮತ್ತು ಸೂಕ್ಷ್ಮವಾಗಿ ನಮ್ಮದೇ ಆಗಿರುವಂಥ ಸೂಕ್ಷ್ಮ ನಿಶ್ಶಕ್ತತೆಗಳಿದೆಯಲ್ಲ, ಅದು ಗೊತ್ತಾಗಬೇಕು ಅಂದರೆ ನಾನು ಆಳವಾಗಿ ಹೋಗಲೇಬೇಕು, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಅದಕ್ಕೆ ನನಗನ್ಸುತ್ತೆ ಬಾಬು ಅವರಿಗೆ ನಾವು ಈಗ ಸಂಪೂರ್ಣವಾಗಿ ನಮಗೆ ಆ ನದಿ ಹೇಳನಲ್ಲ, ನದಿ ಉದಾಹರಣೆ, ನದಿ ಹೋಗಿ ಸಾಗರದಲ್ಲಿ ಹೇಗೆ ನನ್ನತನ ಅನ್ನುವಂಥದ್ದು ಏನೂ ಇಲ್ಲದೇ ನಾನು ಸಾಗರದ ಭಾಗವಾಗಬೇಕು ಅಂಥೇಳಿ
ಮನಸ್ಸು ಬುದ್ಧಿ ಎಲ್ಲ ಬಾವವರಿಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ಬೇಕು ನಾವಿವಾಗ ಅಷ್ಟೇ. ಕೊನೆಗೆ ಸಂಪೂರ್ಣ ಸಮರ್ಪಣೆ. ಓಕೆ. ಓಂ ಶಾಂತಿ.